भ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधर शिवासदि गौर भक्त वृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ಎಲ್ಲರಿಗೂ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರು ಜಾಯಿನ್ ಆಗ್ತಾರೆ. ಓಕೆ. ಸೊ ಇವಾಗ ನಿನ್ನೆ ಒಂದು ಪ್ರಶ್ನೆ ಬಂತು, ಏನು ನಮ್ಮ ಪರಂಪರೆ ಬಗ್ಗೆ, ಎಲ್ಲಿಂದ ಪರಂಪರೆ ಬರ್ತಾ ಇದೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ನೆನ್ನೆ ಟೈಮ್ ಆಯ್ತು, ಹಾಗಿಂದ ಮತ್ತೆ ಅದನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನೋಡಿ, ಇದು ನಿನ್ನೆ ಪ್ರಶ್ನೆ ಬಂತು, ಏನು ಆಚಾರ್ಯರು ಯಾರ್ಯಾರು ಯಾವ್ಯಾವ ಸಂಪ್ರದಾಯ ಅಂತ. ಸೊ ಪ್ರಾಮಿನೆಂಟ್ ಈ 4 ಸಂಪ್ರದಾಯಗಳು ಇದೆ. ಒಂದು ಬ್ರಹ್ಮನಿಂದ ಶುರುವಾಗುವಂಥದ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ, ಇಸ್ಕಾನ್ ಇದರಲ್ಲಿ ಬರ್ತಾ ಇದೆ. ಲಕ್ಷ್ಮಿಯಿಂದ ಶುರುವಾಗುವಂಥದ್ದು ರಾಮಾನುಜ ಸಂಪ್ರದಾಯ. ಶಿವನಿಂದ ಶುರುವಾಗುವಂಥದ್ದು ಇದು ರುದ್ರ ಸಂಪ್ರದಾಯ. ಮತ್ತೆ ಕುಮಾರರಿಂದ, ಚತುಷ್ಕುಮಾರರಿಂದ ಶುರುವಾಗುವಂಥ ಸಂಪ್ರದಾಯ ಅದು ನಿಂಬಾರಕ ಸಂಪ್ರದಾಯ ಅಥವಾ ಕುಮಾರ ಸಂಪ್ರದಾಯ ಅಂತಾನು ಕರೀತಾರೆ. ಸೊ ಈ 4 ಸಂಪ್ರದಾಯಗಳು ಏನು ಅಂತಂದ್ರೆ ದ್ವೈತವಾದವನ್ನ ಸ್ವೀಕಾರ ಮಾಡುತ್ತೆ. ಮತ್ತೆ ಭಗವಂತ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ದೇವೋತ್ತಮ ಪರಮ ಪುರುಷ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅವರು ಸ್ವೀಕಾರ ಮಾಡುವಂಥದ್ದು. ಈ 4 ಸಂಪ್ರದಾಯಗಳು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಶಂಕರಾಚಾರ್ಯರು ಯಾವ ಸಂಪ್ರದಾಯಕ್ಕೆ ಬರ್ತಾರೆ ಅಂತಂದ್ರೆ, ಶಂಕರಾಚಾರ್ಯರು ಈ ರುದ್ರ ಸಂಪ್ರದಾಯದಲ್ಲಿ ಬರೋದಿಲ್ಲ, ಅಥವಾ ಈ 4 ಸಂಪ್ರದಾಯಕ್ಕೆ ಅವರು ಸೇರಿಲ್ಲ. ಅವರು ಭಗವಂತನ ಭಕ್ತ, ಶಿವನ ಇನ್ಕಾರ್ನೇಷನ್ ಅಂತ ಹೇಳ್ತಾರೆ. ಅವರು ನಿರಾಕಾರವಾದವನ್ನ ಅವರು ಪ್ರಚಾರ ಮಾಡಿದ್ರು. ಬುದ್ಧನಿಂದ ಏನಾಗಿತ್ತು, ಎಲ್ಲ ವೈದಿಕ ಗ್ರಂಥಗಳು ಅಥವಾ ವೈದಿಕ ಆಚರಣೆ ಎಲ್ಲ ನಿಂತು ಹೋಗಿತ್ತು. ಸೊ ಹಾಗಾಗಿ ವೈದಿಕಾಚರಣೆಯನ್ನ ಮತ್ತೆ ಅವರು ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಅವರು ನಿರಾಕಾರವಾದದ ರೂಪದಿಂದ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಆದ್ರೆ ಅವರ ಬಿಲೀಫು, ಅವರು ನಿರಾಕಾರ ಅಲ್ಲ, ಅವರು ವರ್ಷಿಪಿಂಗ್ ಡಿಟಿ, ಅವರು ಕೃಷ್ಣ ಶಿವನ್ನ ವರ್ಷಿಪ್ ಮಾಡಬೇಕು ಅಂತ ಪ್ರಾಪಗೇಟ್ ಮಾಡಿದ್ರು ಕೂಡ ಅವರು ಆಕಾರವಾದದ ಬಗ್ಗೆನೆ ಅವರು ಶಿವ, ಯಾಕಂದ್ರೆ ಕೃಷ್ಣನ ವರ್ಷಿಪ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಅವರು ಶಿವ ನಿರಾಕಾರ ಆಗಕ್ಕೆ ಆಗೋದಿಲ್ಲ. ಶಂಕರಾಚಾರ್ಯರು ನಿರಾಕಾರವಾದವನ್ನ ಮಾಡಿದ್ರು ಹೊರತು ಅವರು ನಿರಾಕಾರ ಅಲ್ಲ. ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಬಹಳಷ್ಟು ಶಂಕರವಾದಿಗಳು ಶಂಕರಾಚಾರ್ಯ ನಿರಾಕಾರವಾದವನ್ನ ಪ್ರಾಮಿನೆಂಟ್ ಆಗಿ ಅವರು ಪ್ರಚಾರ ಮಾಡ್ತಾರೆ. ಆದ್ರೆ ವೈಷ್ಣವರ ತತ್ವ ಏನಿದೆ ಅದು ಸರಿಯಾದ ರೀತಿಯಾಗಿ ಭಗವದ್ಗೀತಾ ಶ್ರೀಮದ್ ಭಾಗವತವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಸರಿಯಾಗಿದೆ. ಸೊ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ನಾವು ಈಗ ಗೀತಾ ಮಹಾತ್ಮೆ ನೆನ್ನೆ ಓದ್ತಾ ಇದ್ವಿ. ಅದರಲ್ಲಿ ಗೀತಾ ಮಹಾತ್ಮೆ ಅದರಲ್ಲಿ ಶಂಕರಾಚಾರ್ಯರು ಬರ್ದಿರೋದೆ. ಸೊ ಅದರಲ್ಲಿ ಎಲ್ಲ ಭಗವಂತನ ಗ್ಲೋರಿಫೈ ಮಾಡಿದ್ದಾರೆ. ಮತ್ತೆ ಶಂಕರಾಚಾರ್ಯರು ಜಗನ್ನಾಥ್ಪುರಿಗೆ ಹೋದಾಗ ಅಲ್ಲಿ ಜಗನ್ನಾಥ ಅಷ್ಟಕಮನ್ನ ಭಗವಂತನ ಸುಂದರವಾದ ಲೀಲೆಯನ್ನ ನೋಡಿ, ಜಗನ್ನಾಥನ ಲೀಲೆಯನ್ನ ಅವರು ನೋಡಿ, ಜಗನ್ನಾಥ ವಿಗ್ರಹ ರೂಪವನ್ನ ನೋಡಿ ಅವರು ಈ ಜಗನ್ನಾಥ ಅಷ್ಟಕಮವನ್ನ ಅಲ್ಲಿ ಕಂಪೋಸ್ ಮಾಡ್ತಾರೆ. ಸೊ ಅಂದ್ರೆ ಏನರ್ಥ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವರು ಈ ನಿರಾಕಾರವಾದನ ಸ್ವಲ್ಪ ಮಟ್ಟಿಗೆ ಅವರು ಮಾಡ್ತಾ ಇದ್ರು, ಅದನ್ನ ಕೊಟ್ಟಿದ್ರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಬಟ್ ಆದ್ರೆ ನಾವು ಭಕ್ತಿನ ನಾವು ಮಾಡ್ಬೇಕಾದ್ರೆ ನಾವು ಆಕಾರವಾದವನ್ನ ಮತ್ತೆ ದ್ವೈತವಾದವನ್ನ
ನಾವು ಪ್ರಚಾರ ಮಾಡ್ಬೇಕು. ನೋಡಿ, ಇದರಲ್ಲಿ 4 ಸಂಪ್ರದಾಯಗಳಲ್ಲಿ ಒಂದು ಸಂಪ್ರದಾಯಕ್ಕೂ ಇನ್ನೊಂದು ಸಂಪ್ರದಾಯಕ್ಕೂ ಸ್ವಲ್ಪ ವ್ಯತ್ಯಾಸ ಮಾತ್ರ ಇದೆ. ಕುಮಾರ ಸಂಪ್ರದಾಯದಲ್ಲಿ ದ್ವೈತವಾದ ಇದೆ, ರುದ್ರ ಸಂಪ್ರದಾಯದಲ್ಲಿ ಶುದ್ಧ ಸತ್ವವಾದ ಇದೆ, ಮತ್ತೆ ವಿಶಿಷ್ಟಾದ್ವೈತ ಶ್ರೀ ಸಂಪ್ರದಾಯದಲ್ಲಿದೆ, ಮತ್ತೆ ಬ್ರಹ್ಮ ಸಂಪ್ರದಾಯದಲ್ಲಿ ಅದು ಮಧ್ವಾಚಾರ್ಯರು ಕೊಟ್ಟಿರೋದು ಶುದ್ಧ ದ್ವೈತವಾದ, ಮತ್ತೆ ಚೈತನ್ಯ ಮಹಾಪ್ರಭುಗಳು ಅದನ್ನ ಇನ್ನ ಮುಂದುವರಿಸಿ ಅಚಿಂತ್ಯ ಅಭೇದ ತತ್ವ, ಸೊ ಇನ್ಕನ್ಸೀವಬಲ್ ಒನ್ನೆಸ್ ಅಂಡ್ ಡಿಫರೆನ್ಸ್, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್ ಅಂತ ಇದು ತತ್ವ. ಈ ತತ್ವ ಏನು ಅಂತ ಮುಂದೆ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನ ಪ್ರಭುಪಾದರು ಪ್ರಾಮಿನೆಂಟ್ ಆಗಿ ಇದನ್ನ ಪ್ರೀಚ್ ಮಾಡ್ತಾರೆ. ಮತ್ತೆ ಇನ್ನ ಒಂದು ಏನ್ ಹೇಳ್ತಾರೆ, ಹೇಗೆ ನಾವು ಯಾಕೆ ಈ ಪ್ರಭುಪಾದರ ಬುಕ್ಕನ್ನು ಓದಬೇಕು ಅನ್ನೋದಕ್ಕೆ ಪ್ರಭುಪಾದರು ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಮತ್ತೆ ಇದನ್ನ ಶೇರ್ ಮಾಡ್ತೀನಿ. ಇದು ವಾಣಿಪೀಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಪ್ರಭುಪಾದರ ನೋಡಿ 60 ತರ ನಾವು ಇದನ್ನ ಓದಬೇಕು ಅಂತ ಹೇಳ್ತಾರೆ. ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ದೇರ್ ಆರ್ 60 ಡಿಫರೆಂಟ್ ವೇಸ್ ಟು ಸ್ಟಡಿ ಪ್ರಭುಪಾದನೇ ಈ ತರ ಹೇಳಿದ್ದಾರೆ. ಅದರಲ್ಲಿ ಒಂದು 3 ನಾನು ಇವಾಗ ಶೇರ್ ಮಾಡ್ತೀನಿ. ಅಗೇನ್ ಅಂಡ್ ಅಗೇನ್ ಪ್ರಭುಪಾದ ಏನ್ ಹೇಳಿದ್ದಾರೆ, ಒಂದು ಲೆಟರ್ ಅಲ್ಲಿ ಪ್ರಭುಪಾದ ಏನ್ ಬರೀತಾರೆ ಅಂತಂದ್ರೆ, ಇನ್ ಮೈ ಬುಕ್ಸ್ ದ ಫಿಲಾಸಫಿ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಎಕ್ಸ್ಪ್ಲೇನ್ಡ್ ಫುಲ್ಲಿ. ಸೊ ಇಫ್ ದೇರ್ ಇಸ್ ಎನಿಥಿಂಗ್ ವಿಚ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್, ದಟ್ ಯು ಹ್ಯಾವ್ ಟು ಸಿಂಪ್ಲಿ ರೀಡ್ ಅಗೇನ್ ಅಂಡ್ ಅಗೇನ್. ಸೊ ಏನಾದ್ರೂ ಅರ್ಥ ಆಗ್ಲಿಲ್ಲ ಪ್ರಭುಪಾದ ಪುಸ್ತಕ ಓದ್ತಾ ಇರ್ಬೇಕಾದ್ರೆ ಅಂದ್ರೆ ಅದನ್ನ ಮತ್ತೆ ಮತ್ತೆ ಓದ್ಬೇಕಂತೆ. ಓದಿದ್ದನ್ನೇ 2-3 ಸತಿ ಓದಿದ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು, ಯಾವ ಮೂಡಲ್ಲಿ ಓದ್ಬೇಕು, ಆಸ್ ಇಟ್ ಈಸ್ ಸ್ಪೋಕನ್ ಬೈ ಕೃಷ್ಣ. ಇದು ಒಂದು ಲೆಕ್ಚರ್ ಅಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಇಫ್ ಯು ರೀಡ್ ಭಗವದ್ಗೀತಾ ರೈಟ್ಲಿ ಆಸ್ ಇಟ್ ಈಸ್ ಸ್ಪೋಕನ್ ಬೈ ಕೃಷ್ಣ, ನಾಟ್ ಫುಲಿಶ್ಲಿ ಇಂಟರ್ಪ್ರಿಟಿಂಗ್ ನಾನೆನ್ಸಿಕಲಿ, ಬಟ್ ಆಸ್ ಇಟ್ ಈಸ್, ಕಾಲ್ ಸ್ಪೇಡ್ ಅ ಸ್ಪೇಡ್. ಕಾಲ್ ಸ್ಪೇಡ್ ಅ ಸ್ಪೇಡ್ ಅನ್ನೋದು ಒಂದು ಇಂಗ್ಲಿಷ್ನ ಒಂದು ಫೇಮಸ್ ಒಂದು ವಾಕ್ಯ ಅದು. ಸೊ ಅದೇ ತರ ಹೇಗೆ ಕೃಷ್ಣ ಹೇಳಿದ್ನೋ ಆ ರೀತಿನಲ್ಲಿ ಅದೇ ಮೂಡಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಅದನ್ನೇ ಓದಬೇಕು ಅಂತ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಹೇಳಿದ್ದಾರೆ. ಮತ್ತೆ ಫ್ರಮ್ ಆಲ್ ಆಂಗಲ್ಸ್ ಆಫ್ ವಿಷನ್, ಎಲ್ಲಾ ರೀತಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಲೆಕ್ಚರ್ ಅಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಶ್ರೀಮದ್ ಭಾಗವತಂ. Full knowledge, all knowledge as it is required by human society. So we have to study from all angles of vision, not simply by sentiment. This is Srimad Bhagavatam. So ಇದು ಭಗವದ್ಗೀತೆಗೂ ಅನ್ವಯಿಸುತ್ತೆ. ಸೊ ಈ ರೀತಿಯಾಗಿ ನಾವು ಓದಬೇಕು ಅಂತ ಹೇಳ್ತಾರೆ. ನಾನು ಇವತ್ತಿನ ಕ್ಲಾಸಲ್ಲಿ ಒಂದು ಕಡೆಯದಾಗಿ ಪ್ರಭುಪಾದರು ಅವರ ಪುಸ್ತಕದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಒಂದು 10 ನಿಮಿಷ ಒಂದು ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಇವಾಗ ನಾವು ಭಗವದ್ಗೀತಾ ಯಥಾರೂಪ ಅಧ್ಯಾಯ 1 ಇದ್ರ ಬಗ್ಗೆ ನಾವು ನೋಡೋಣ. ಇದನ್ನು ನಾನು ಕನ್ನಡದನ್ನ ಶೇರ್ ಮಾಡ್ತೀನಿ. ಸೊ 1ನೇ ಶ್ಲೋಕದಿಂದ ನಾವು ಇವತ್ತು ಓದೋಣ. ಸೊ ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜಯ. ಸೊ ಇದರಲ್ಲಿ ಪ್ರಭುಪಾದರು ಮತ್ತೆ ಕೃಷ್ಣ ಅರ್ಜುನ ಸಂವಾದ ಹೇಗೆ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಾವು ಓದೋಣ. ಸೊ ಯಾರಾದರೂ ಓದ್ತೀರಾ? ಅನ್ಮ್ಯೂಟ್ ಮಾಡಿಕೊಂಡು ಮೊದಲನೇ ಶ್ಲೋಕ ಓದ್ಲಾ? ನಾನು ಓದ್ತೀನಿ. ಓದ್ಲಾ? ಹಾ. ಅಧ್ಯಾಯ 1. ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಮ ಕಾ ಪಾಂಡವಾಶ್ಚೈವ ಕಿಮಕುರ್ವತು ಸಂಜಯ. ಅನುವಾದ. ಧೃತರಾಷ್ಟ್ರನು, ಹೇ ಸಂಜಯ. ಪದದ ಅರ್ಥ ಓದ್ಬೇಕು. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ರಾಜನು ಹೇಳಿದನು, ಧರ್ಮಕ್ಷೇತ್ರೇ ಯಾತ್ರ ಸ್ಥಳವಾದ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತ ಸೇರಿದ ಯುತ್ಸವ ಯುದ್ಧ ಮಾಡಲು ಅಪೇಕ್ಷಿಸುವವರಾದ ಮಮಕ ನನ್ನ ಪಕ್ಷದವರು ಪುತ್ರರು ಪಾಂಡವ ಪುತ್ರರು ಚ ಮತ್ತು ಏವ ಖಂಡಿತವಾಗಿ ಕಿಂ ಏನನ್ನು ಅಕುವರ್ತ ಮಾಡಿದರು ಸಂಜಯನೇ. ಅನುವಾದ. ಅನುವಾದ ಮತ್ತೆ ಭಾವಾರ್ಥ ಶಿಲ ಪ್ರಭುಪಾದರಿಂದ ಜಯ ಶಿಲ ಪ್ರಭುಪಾದ. ಅನುವಾದ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಭಾವಾರ್ಥ. ಜಯ ಶ್ರೀಲ ಪ್ರಭುಪಾದ್. ಗೀತಾ ಮಹಾತ್ಮದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ. ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ
ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮದಲ್ಲಿ ಹೇಳಿದೆ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಗುರು ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲಾ ವೇದಗಳ ಜ್ಞಾನದ ಅಧ್ಯಯನವನ್ನು ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮೀರಿರುತ್ತಾನೆ. ಇತರ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುವನಿಗೆ ಭಗವದ್ಗೀತೆಯಲ್ಲೇ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದು ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಸಾಧನೆ. ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನನ್ನು ಚರ್ಚಿಸಿದ ವಿಷಯಗಳೇ ಈ ಸಿದ್ಧಾಂತದ ಮೂಲ ತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ವೇದ ಯುಗದಷ್ಟು ನೆನಪಿಗೆ ಮೀರದ ಪ್ರಾಚೀನ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಇದು ಓದ್ಬೇಕಾ? ಧರ್ಮಕ್ಷೇತ್ರ. ಧಾರ್ಮಿಕ ವಿಧಿಗಳು ನಡೆಯುವ ಧರ್ಮಕ್ಷೇತ್ರ. ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಶಬ್ದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದ. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನ ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕನಾದ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳು ತನ್ನ ತಮ್ಮ ಪಾಂಡುವಿನ ಮಕ್ಕಳು ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜೆಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳು ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಮಂದಿರಲ್ಲಿ ಇದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾದ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಧೃತರಾಷ್ಟ್ರನ ಆಂತರ್ಯವು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತರಿಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ಖಚಿತವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಕಿತ್ತೆಸೆಯುತ್ತಾನೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದ ಕೆಳಗೆ ಈ ಮಹತ್ವವೂ ಇದೆ. ಹರೇ ಕೃಷ್ಣ. ಸೊ ಈಗ ನೋಡಿ, ಭಗವದ್ಗೀತಾ ಪ್ರಭುಪಾದ ಇದರಲ್ಲಿ ಬರಿತಾ ಇದ್ದಾರೆ. ಆಕ್ಚುಲಿ ಒಂದೊಂದು ಶ್ಲೋಕಕ್ಕೂ 1 hour 2 hours ಲೆಕ್ಚರ್ಸ್ ನಾವು ಮಾಡ್ಬೋದು. ಆದ್ರೆ ನಮ್ಮ ಈ ಸೆಷನ್ ಅಥವಾ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ನಾವು ಭಗವದ್ಗೀತೆನ ಪ್ರಭುಪಾದರು ಏನ್ ಬರ್ದಿದ್ದಾರೆ ನಾವೇ ಓದಿದಾಗೆ ಫುಲ್ ಒಂದ್ಸತಿ ಓದಿ ಮುಗಿಸೋ ಹಾಗೆ ಅಂತ ಉದ್ದೇಶ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಆದ್ರೆ ನಾನು ಕೆಲವು ತುಂಬಾ ಇಂಪಾರ್ಟೆಂಟ್ ಹೈಲೈಟ್ಸ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು 3 ಪುಸ್ತಕಗಳನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ಒಂದು ಶಿಲ ಪ್ರಭುಪಾದರ ಶಿಷ್ಯರಾದ ಬುರಿಜನ ಪ್ರಭು ಅಂತ ಒಬ್ರು ಇದ್ದಾರೆ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಸರೆಂಡರ್ ಅಂಟು ಮೀ ಅಂತ. ಅದು ಭಕ್ತಿ ಶಾಸ್ತ್ರಿಗೆ ಅದು ಆ ಪುಸ್ತಕವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಮತ್ತೆ ಇನ್ನ ಒಂದು ಪುಸ್ತಕ ಇದೆ, ಭಗವದ್ಗೀತಾ ಆಸ್ ಇಟ್ ಈಸ್ ಫರ್ದರ್ ಎಕ್ಸ್ಪ್ಲೈನ್ಡ್ ಬೈ ಅಂತ ಒಂದು ಪುಸ್ತಕ ಇದೆ. ಇದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ಪ್ರಭುಪಾದರ ಲೆಕ್ಚರ್ಸ್ ಇಂದ ಪ್ರಭುಪಾದರು ಸುಮಾರು ಲೆಕ್ಚರ್ಸ್ ಅಂದ್ರೆ ಸುಮಾರು ಶ್ಲೋಕಗಳಿಗೆ ಈ ಲೆಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಕನ್ಸೈಸ್ ಮಾಡಿ ಒಂದು ಪುಸ್ತಕ ಇದೆ, ಅದನ್ನ ಕೂಡ ನಾನು ರೆಫರ್ ಮಾಡ್ತೀನಿ. ಮತ್ತೆ ಇನ್ನ ಒಂದು ಪುಸ್ತಕ ಇದೆ,
ಗೀತ ಸುಬೋಧಿನಿ ಅಂತ. ಗೀತದ ಒಂದು ಇನ್ನ ಅದನ್ನ ಹೆಚ್ಚು ಎನ್ಹಾನ್ಸ್ ಮಾಡೋದಕ್ಕೆ ಗೌರಾಂಗ ದರ್ಶನ್ ಪ್ರಭು ಅಂತ ಒಬ್ರು ಪುಸ್ತಕನ ಬರೆದಿದ್ದಾರೆ. ಅದನ್ನು ಕೂಡ ನಾವು ರೆಫರ್ ಮಾಡ್ಬೋದು. ಸೊ ಈ ಎಲ್ಲಾ ಪುಸ್ತಕಗಳನ್ನ ನಾವು ಓದಿದಾಗ ಈ ಭಗವದ್ಗೀತೆ ಪ್ರಭುಪಾದರು ಕೊಟ್ಟಿರುವಂತಹದ್ದು ವಿಶಿಷ್ಟತೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಎಷ್ಟು ರಿಸರ್ಚ್ ಮಾಡಿ ಪ್ರಭುಪಾದರು ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಧೃತರಾಷ್ಟ್ರ, ಪ್ರಭುಪಾದರು ಏನ್ ಹೇಳ್ತಾರೆ ಇದಕ್ಕೆ, ಈ ಶ್ಲೋಕಕ್ಕೆ ಅಂತಂದ್ರೆ ನೋಡಿ, ಧೃತರಾಷ್ಟ್ರನ್ಗೆ ಎನ್ವಿಯಸ್ನೆಸ್, ಮಾತ್ಸರತ ಇರುತ್ತೆ. ಈ ಮಾತ್ಸರತೆಯಿಂದ ಗಾಗಿ ಅವನು ಈ ಒಂದು ಶ್ಲೋಕವನ್ನ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಆ ಮಾತ್ಸರತೆ ಚೆನ್ನಾಗಿ ಎದ್ದು ಕಾಣ್ತಾ ಇದೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಪ್ರಭುಪಾದ ಹೇಳ್ತಾರೆ ಈ ಇದಕ್ಕೆ. ಯಾಕಂದ್ರೆ ಕಿಮ್ ಅಕರ್ವತ ಸಂಜಯ ಮಾಮಕಾಹ ಪಾಂಡವಾಶ್ಚೈವ ಕಿಮ್ ಅಕರ್ವತ ಸಂಜಯ. ಯುದ್ಧದಲ್ಲಿ ಏನ್ ಮಾಡಕ್ ಸಾಧ್ಯ? ಈಗ ಯಾರಾದ್ರೂ ನೀವು ಊಟಕ್ಕೆ ಹೋಗಿದ್ದೀರಾ ಅಂತಂದ್ರೆ, ನಾವು ಅಲ್ಲಿ ಇವಾಗ ಯಾರಾದ್ರೂ ಮದ್ವೆಗೆ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಏನ್ ಮಾಡಿದ್ರು ಅಂತ ಯಾರು ಕೇಳಲ್ಲ, ಯಾಕಂದ್ರೆ ಅಲ್ಲಿ ಊಟ ಮಾಡಕ್ಕೆ ಹೋಗಿರ್ತಾರೆ. ಸೊ ಅದು ಅಂಡರ್ಸ್ಟುಡ್ ನ್ಯಾಚುರಲಿ. ಸೊ ಅದೇ ತರ ಯುದ್ಧಕ್ಕೆ ಹೋದ್ಮೇಲೆ ಯುದ್ಧ ಮಾಡ್ಲೇಬೇಕು. ಆದ್ರೆ ಇಲ್ಲಿ ಸಂಜಯನಿಗೆ ಕೇಳ್ತಾ ಇದ್ದಾರೆ, ಯಾರು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಏನ್ ಮಾಡಿದ್ರು ಅಲ್ಲಿ ಅಂತಂದ್ರೆ. ಸೊ ಧೃತರಾಷ್ಟ್ರನ ಒಳ ಮನಸ್ಸು ಅರ್ಥ ಆಗ್ತಾ ಇದೆ, ಅವನಿಗೆ ಮಾತ್ಸರತೆಯಿಂದ ಕೂಡಿದ್ದು ಅಂತ ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಪುಸ್ತಕದಲ್ಲಿ. ಇನ್ನೊಂದು ಪುಸ್ತಕದಲ್ಲಿ ಅಂದ್ರೆ ಅವ್ರ ಲೆಕ್ಚರ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮಾತ್ಸರತೆಯಿಂದ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಒಬ್ಬ ರಾಜ ಆದವನಿಗೆ ಈ ಮಾತ್ಸರತೆ ಇರಬಾರ್ದು. ಮಾಮಕಾಹ ಅಂದ್ರೆ ನನ್ನ ಮಕ್ಕಳು ಮಾತ್ರ ಮಕ್ಕಳು, ಪಾಂಡುವಿನ ಮಕ್ಕಳು ಮಕ್ಕಳಲ್ಲ ಅಂತ ಅವನು ಹೇಳ್ತಾರೆ. ಮಾಮಕಾಹ ಪಾಂಡವಾಶ್ಚೈವ ಕಿಮ ಕರುತ ಸಂಜಯ. ಹಾಗಾಗಿ ಅವನಿಗೆ ಇದನ್ನ ಏನು ಅವನಿಗೆ ಡೌಟ್ ಆಗ್ಬಿಡತ್ತೆ. ಯಾಕಂದ್ರೆ ಎಲ್ಲಿ ನನ್ನ ಮಕ್ಕಳು ಕಾಂಪ್ರಮೈಸ್ ಮಾಡ್ಕೊಳ್ತಾರೋ, ಯಾಕಂದ್ರೆ ಧರ್ಮಕ್ಷೇತ್ರ ಅಂತ ಕೂಡ ಇದರಲ್ಲಿ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರುಕ್ಷೇತ್ರ ಅಂತ ಯಾಕೆ ಬಂತು ಅಂತಂದ್ರೆ, ಅಲ್ಲಿ ಕುರು ಅಂತ ಈ ಕೌರವರು ಅಂತ ಎಲ್ಲಿಂದ ಬಂತು ಅಂತಂದ್ರೆ, ಅದು ಕುರು ಅನ್ನೋ ಒಬ್ಬ ರಾಜ ಇರ್ತಾನೆ. ಅವನು ಬಹಳ ಧರ್ಮಿಷ್ಠವಾದ ಒಬ್ಬ ರಾಜ. ಸೊ ಅವನೇನ್ ಮಾಡ್ತಾ ಇರ್ತಾನೆ, ಅಲ್ಲಿ ಯಜ್ಞ ಯಾಗಾದಿಗಳನ್ನ ಆ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾನೆ. ಅದಕ್ಕಾದ್ರೆ ಇದು ಧರ್ಮಕ್ಷೇತ್ರ. ಅಲ್ಲಿ ಯಾವುದೇ ವಿಧವಾದ ತಪ್ಪು ಕೆಲಸಗಳು ನಡೆಯೋದಿಲ್ಲ. ಸೊ ಅದಕ್ಕೆ ಧರ್ಮಕ್ಷೇತ್ರ. ಮತ್ತೆ ಅವನು ಎಂತ ಪಯಸ್ ಕಿಂಗ್ ಅಂತಂದ್ರೆ, ಅವನು ಅಲ್ಲಿ ಚಿನ್ನದ ನೇಗಲಿನಲ್ಲಿ ವಿತ್ ಗೋಲ್ಡನ್ ಪ್ಲೌ ಅವನು ಉಳುಮೆಯನ್ನ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಅಲ್ಲಿ ಬಂದು ಯಜ್ಞ ಯಾಗಾದಿಗಳು ಮಾಡ್ತಾರೆ. ಈಗಲೂ ಸಹ ಕುರುಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಬ್ರಹ್ಮ ಸರೋವರ ಅಂತ ಒಂದು ಜಾಗ ಇದೆ, ಅಲ್ಲಿ ಬ್ರಹ್ಮ ಕೂಡ ಬಂದು ಆ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಕುರುಕ್ಷೇತ್ರ ಯಾರು ನೋಡಿದ್ದಾರೆ ಅವ್ರಿಗೆ ಅದು ಅಲ್ಲಿ ಹೋಗಿ ನೋಡ್ಬೋದು. ಸೊ ಇವನ್ಗೇನು ಅಲ್ಲಿ ಏನ್ ಡೌಟ್ ಆಗುತ್ತೆ ಅಂತಂದ್ರೆ, ಎಲ್ಲಿ ಅವ್ನ್ ಗೊತ್ತಿರುತ್ತೆ ಪಾಂಡವರ ಮಕ್ಕಳು ಅವರು ಧರ್ಮ ಪರಿಪಾಲನೆ ಮಾಡೋದ್ರಲ್ಲಿ ಅವರು ತುಂಬಾ ಎತ್ತಿದ ಕೈ, ಅಥವಾ ಅವರು ಎಕ್ಸ್ಪರ್ಟ್ಸ್ ಧರ್ಮ ಪಾಲನೆ ಮಾಡೋದ್ರಲ್ಲಿ, ಧರ್ಮ ಬಿಟ್ಟು ಹೋಗೋದಿಲ್ಲ, ಅವ್ರಿಗೆ ಧರ್ಮ ಕಾಪಾಡುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಮತ್ತೆ ಅವನಿಗೆ ಅದರಿಂದ ಆ ಇನ್ಫ್ಲೂಯೆನ್ಸ್ ಎಲ್ಲಿ ಕೌರವರ ಮೇಲೆ ಆಗಿ ಕೌರವರು ಕಾಂಪ್ರಮೈಸ್ ಮಾಡ್ಕೊಂಡು ಬಿಡ್ತಾರೋ ಯುದ್ಧ ಮಾಡೋದ್ರಲ್ಲಿ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಯುದ್ಧ ನಿಲ್ಲಿಸ್ಬಿಡ್ತಾರೋ ಅಂತ ಅವನಿಗೆ ಆತಂಕ ಆಗುತ್ತೆ. ಅದಕ್ಕಾಗಿ ಅವ್ನು ಕೇಳ್ತಾ ಇದ್ದಾನೆ, ಏನ್ ಮಾಡ್ತಾ ಇದಾರೆ ಅಲ್ಲಿ ಅಂತ ಸಂಜಯನಿಗೆ ಕೇಳ್ತಾ ಇದ್ದ. ಸಂಜಯ ವ್ಯಾಸ ಮಹರ್ಷಿಯ ಶಿಷ್ಯ. ಹಾಗಾಗಿ ಇಲ್ಲಿ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾ ಇದ್ದಾರೆ, ಅಲ್ಲಿ ಏನ್ ನಡೀತಾ ಇದೆ. ಸೊ ಒಬ್ಬ ಗುರುವಿನಿಂದ ಏನು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ, ಒಬ್ಬ ಗುರುವಿನ ಕೃಪೆ ಇದ್ರೆ ಮಾತ್ರ ಅವರಿಗೆ ಈ ಎಲ್ಲ ಅರ್ಥ ಆಗುತ್ತೆ. ಸೊ ಹಾಗಾಗಿ ಸಂಜಯ ಧೃತರಾಷ್ಟ್ರನ್ಗೆ ಅಲ್ಲೇನ್ ನಡೀತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಹಾಗಾಗಿ ಎಲ್ಲಿ ನನ್ನ ಮಕ್ಕಳು ಕಾಂಪ್ರಮೈಸ್ ಮಾಡ್ಕೊಳ್ತಾರೋ ಅಂತ. ಅವನಿಗೆ ಧೃತರಾಷ್ಟ್ರನಿಗೆ ಕಾಂಪ್ರಮೈಸ್ ಮಾಡ್ಕೊಳಕ್ ಇಷ್ಟನೇ ಇರೋದಿಲ್ಲ, ಅವನಿಗೆ ಬರೀ ಈ ಮಾತ್ಸರತೆಯಿಂದ ಇರುತ್ತೆ. ಅವನಿಗೆ ನನ್ಗೆ ಈ ರಾಜ್ಯ ಸಿಕ್ಲಿಲ್ಲ, ಯಾವಾಗ ಇವರೆಲ್ಲ ಹುಟ್ಟುತ್ತಾರೋ, ಯಾರು ಪಾಂಡು ಮಹಾರಾಜ, ಧೃತರಾಷ್ಟ್ರ ಮತ್ತೆ ವಿದುರ, ಇವರೆಲ್ಲರನ್ನು ಕೂಡ ವ್ಯಾಸ ಮಹರ್ಷಿಯಿಂದ ಹುಟ್ಟುತ್ತಾರೆ. ಅದ್ರದ್ದು ಮಹಾಭಾರತ ಹಿಸ್ಟ್ರಿ ನಲ್ಲಿ ಅದು ಬರುತ್ತೆ. ಶಂತನು ಮಹಾರಾಜನಿಗೆ ವಿಚಿತ್ರ ವೀರ್ಯ ಮತ್ತೆ ಚಿತ್ರಾಂಗದ ಅಂತ ಇಬ್ರು ಮಕ್ಕಳು. ಅದರಲ್ಲಿ ಚಿತ್ರಾಂಗದ ಸತ್ತೋಗ್ತಾರೆ, ಮೊದಲನೇ ಮಗ. ವಿಚಿತ್ರ ವೀರ್ಯ ಕೂಡ ಸತ್ತೋಗ್ತಾರೆ. ಅವಾಗ ಶಂತನು ಮಹಾರಾಜನ ಹೆಂಡತಿ
ಶಂತನು ಮಹಾರಾಜನ ಹೆಂಡತಿ ವ್ಯಾಸ ಮಹರ್ಷಿನ ಕರೆಸ್ತಾರೆ. ಸೊ ವ್ಯಾಸ ಸತ್ಯವತಿ. ಮಹರ್ಷಿಯಿಂದ ಅಂಬಾಲಿಕಾ ಮತ್ತೆ ಅಂಬಿಕಾಗೆ ಈ 3 ಜನ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಆ ಅದರಲ್ಲಿ ಅದರಲ್ಲಿ ಧೃತರಾಷ್ಟ್ರ ಹುಟ್ಟುತ್ತಾನೆ, ಕುರುಡ ಆಗ್ತಾನೆ. ಪಾಂಡುಗೆ ಎಲ್ಲ ಶಕ್ತಿ ತುಂಬಾ ಡೆಕ್ಸ್ಟರಸ್ ಆಗ್ತಾನೆ. ಆದ್ರೆ ಅವನಿಗೆ ಅವನಿಗೆ ಅವನು ಬೇಗ ಆಯುಸ್ಸು ಕಮ್ಮಿ ಆಗುವಂತ ಒಂದು ಇದು ಇರುತ್ತೆ. ಮತ್ತೆ ವಿದುರನು ಕೂಡ ಅವರಿಗೆ ಹುಟ್ಟುತ್ತಾನೆ. ಸೊ ಹೀಗೆ ಆ ಪಾಂಡು ಏನಾಗುತ್ತೆ, ಪಾಂಡು ಕಾಡಿಗೆ ಹೋಗ್ಬೇಕಾಗುತ್ತೆ. ಆವಾಗ ಈ ಧೃತರಾಷ್ಟ್ರ ಈ ರಾಜ್ಯವನ್ನ ಪಡಿತಾನೆ ಯಾವಾಗ ಪಾಂಡು ಸತ್ತೋಗ್ತಾನೋ. ಸೊ ಹಾಗಾಗಿ ಅವನಿಗೆ ನನ್ಗೆ ರಾಜ್ಯ ಸಿಗದೇ ಇಲ್ಲ ಅಂತಂದ್ಮೇಲೆ ನನ್ನ ಮಕ್ಕಳಿಗೆ ಯಾಕೆ ಸಿಗಬಾರ್ದು ಅಂತ ಅವನಿಗೆ ಆ ಪುತ್ರ ವಾತ್ಸಲ್ಯದಿಂದ ಅವನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಮತ್ತೆ ಯುದ್ಧ ಆಗೋಕ್ಕೂ ಮುಂಚೆ ಕೃಷ್ಣ ಅಕ್ರೂರನ್ನ ಕಳಿಸ್ತಾರೆ ಸಂಧಾನ ಮಾಡೋದಕ್ಕೆ. ಕೃಷ್ಣ ಹೋಗೋದಕ್ಕೂ ಮುಂಚೆ ಅಕ್ರೂರನ್ನ ಕಳಿಸ್ತಾರೆ, ಹೋಗಿ ನೋಡ್ಕೊಂಡ್ ಬಾ ಏನಾಗ್ತಾ ಇದೆ ಅಲ್ಲಿ ಹಸ್ತಿನಾಪುರದಲ್ಲಿ ಅಂತ. ಅಕ್ರೂರ ಬಂದು ಕೃಷ್ಣನ ಪರವಾಗಿ, ಪಾಂಡವರ ಪರವಾಗಿ ಕೇಳ್ತಾರೆ ಧೃತರಾಷ್ಟ್ರನಿಗೆ, ನೀನು ಯಾಕೆ ಯುದ್ಧ ಮಾಡೋದಕ್ಕೆ, ಐ ಮೀನ್ ಈ ಸಂಧಾನಕ್ಕೆ ಒಪ್ಕೋ ನೀನು. ಅವರು ಪಾಂಡವ್ರಿಗೆ ಏನೋ ಒಂದ್ ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಅಂತಂದಾಗ ಧೃತರಾಷ್ಟ್ರ ಒಪ್ಪೋದಿಲ್ಲ. ನೀನ್ ಹೇಳೋದೆಲ್ಲ ಸರಿ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತು, ಆದ್ರೆ ನನ್ಗೆ ಈ ಪುತ್ರ ವಾತ್ಸಲ್ಯ ಅನ್ನೋದು ಇದೆಯಲ್ಲ, ಸೊ ಹಾಗಾಗಿ ನಾನು ಅದನ್ನ ಬಿಡೋದಕ್ಕೆ ನಾನು ತಯಾರಿಲ್ಲ ಅಂತ ಹೇಳ್ತಾನೆ. ಮತ್ತೆ ಕೃಷ್ಣ ಬಂದು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಮತ್ತೆ ದುರ್ಯೋಧನ ಅದನ್ನ ರಿಜೆಕ್ಟ್ ಮಾಡ್ತಾನೆ. ಒಂದು ನೀಡಲ್ಲಷ್ಟು, ಒಂದು ಸೂಜಿಯಷ್ಟು ಜಾಗವನ್ನ ಕೂಡ ನಾನು ಕೊಡೋದಿಲ್ಲ ಅಂದಾಗ ಯುದ್ಧ ಇನ್ನೇನ್ ಫೈನಲ್ ಆಗುತ್ತೆ. ಸೊ ಆ ಯುದ್ಧ ಫೈನಲ್ ಆದಾಗ ಈ ಕುರುಕ್ಷೇತ್ರದಲ್ಲಿ ಬಂದು ಯುದ್ಧ ಮಾಡ್ಬೇಕು ಅಂತ ತೀರ್ಮಾನ ಆಗುತ್ತೆ. ತೀರ್ಮಾನ ಆದಾಗ ಅದ್ರ ಬಗ್ಗೆ ಇಲ್ಲಿಂದ ಈ ಕಾನ್ವರ್ಸೇಷನ್ ಅಲ್ಲಿಂದ ಶುರು ಆಗ್ತಾ ಇದೆ. ಸೊ ಇಲ್ಲಿ ಪ್ರಭುಪಾದರು ಕೂಡ ಅದನ್ನ ಬರಿತಾ ಇದ್ದಾರೆ, ಗೀತಾನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತೆ ಯಾರು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಥಾರೂಪ ಕೃಷ್ಣ ಹೇಗೆ ಹೇಳಿದಾನೋ ಅದನ್ನ ನಾವು ಡೈರೆಕ್ಟ್ ಆಗಿ ಕೃಷ್ಣನಿಂದ ಕೇಳಬೇಕು. ಮತ್ತೆ ಇಫ್ ಸಮ್ಮನ್ ಇಸ್ ಫಾರ್ಚುನೇಟ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಇನ್ ದ ಲೈನ್ ಆಫ್ ಡಿಸಿಪ್ಲಿಕ್ ಸಕ್ಸೆಷನ್, ನಾವು ಈ ಹಿಂದಿನ ಪುಟದಲ್ಲಿ ಈ ಗುರು ಪರಂಪರೆಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಮತ್ತೆ ಪ್ರಭುಪಾದರು ಅದರಲ್ಲಿ ಮೊದಲನೇದಾಗೇನೆ ಗುರು ಪರಂಪರೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಯಾವುದೇ ಒಂದು ಇಂಟರ್ಪ್ರಿಟೇಷನ್, ಯಾವುದೇ ಒಂದು ಮಿಸ್ಇಂಟರ್ಪ್ರಿಟೇಷನ್ ಇಂದ ನಾವು ಇದನ್ನ ಓದ್ಬಾರ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಯಥಾರೂಪ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸೆಂಟೆನ್ಸ್ ಇದರಲ್ಲಿ ಹೇಳ್ತಾ ಇದ್ದಾರೆ, ಒನ್ ವಿಲ್ ಫೈಂಡ್ ಇನ್ ಭಗವದ್ಗೀತಾ ಆಲ್ ದಟ್ ಇಸ್ ಕಂಟೈನ್ಡ್ ಇನ್ ಅದರ್ ಸ್ಕ್ರಿಪ್ಚರ್. ಬೇರೆ ಬೇರೆ ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಎಲ್ಲ ಏನೇನಿದೆಯೋ ಅದ್ರ ಸಾರ ಎಲ್ಲ ಭಗವದ್ಗೀತೆಯಲ್ಲಿ ಇದೆ. ಅಂಡ್ ಬಟ್ ದ ರೀಡರ್ ವಿಲ್ ಆಲ್ಸೋ ಫೈಂಡ್ ಥಿಂಗ್ಸ್ ವಿಚ್ ಆರ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್. ಬೇರೆ ಎಲ್ಲೂ ಇರದೇ ಇರ್ತಕ್ಕಂತಹ ಇನ್ಫಾರ್ಮೇಶನ್ ಭಗವದ್ಗೀತೆನಲ್ಲಿ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅದರಲ್ಲಿ ಈ ಭಗವದ್ಗೀತೆನಲ್ಲಿ ಬೇರೆ ಕಡೆ ಇಲ್ಲದೆ ಇರೋದು ಏನಿದೆ ಭಗವದ್ಗೀತೆಯಲ್ಲಿ ಅಂತಂದ್ರೆ, ಭಗವಂತನ ಭಕ್ತಿ ಸೇವೆ ಹೇಗೆ ಮಾಡೋದು, ಹೇಗೆ ಪ್ರಾಕ್ಟಿಕಲ್ ಆಗಿ ನಾವು ಭಕ್ತಿ ಸೇವೆ ಮಾಡ್ಬೋದು ಅನ್ನೋದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಲಿಯುಗಕ್ಕೆ ಭಕ್ತಿ ಸೇವೆನ ಸರಳ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ. ಸೊ ಇದೆಲ್ಲ ಬೇರೆ ಗ್ರಂಥಗಳಲ್ಲಿ ಸಿಗೋದಿಲ್ಲ. ಮತ್ತೆ ಭಗವಂತನ ಡೈರೆಕ್ಟ್ ಆಗಿ ಭಕ್ತಿ ಸೇವೆ ಹೇಗೆ ಮಾಡೋದು, ಭಗವಂತನ ಬಗ್ಗೆ ನಾವು ಯಾರಿಂದ ವಿವರಣೆ ಕೇಳಬೇಕು ಅಂತ ಇದೆಲ್ಲ ಭಗವದ್ಗೀತೆಯಲ್ಲಿ ಬರುತ್ತೆ. ಸೊ ಅದನ್ನೆಲ್ಲ ನಾವು ಭಗವದ್ಗೀತೆನ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇದರಲ್ಲಿ ಫಸ್ಟೇ ಶ್ಲೋಕದಲ್ಲಿ ಧೃತರಾಷ್ಟ್ರನ ಅವನ ಮನಸ್ಸು ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ. ಮತ್ತೆ ಲಾಸ್ಟ್ ಅಲ್ಲಿ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ ಏನಂತ, ಲಾಸ್ಟ್ ಇದರಲ್ಲಿ ಪಾಂಡವರು ಧೃತರಾಷ್ಟ್ರನ ಧೃತರಾಷ್ಟ್ರನ ಅಂತರ್ಯವು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳು ಕುರುವಂಶರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿಂದ ದೂರವಿರಿಸಿದ. ಅಂದ್ರೆ ಪುತ್ರ ವ್ಯಾಮೋಹ ಅವ್ನಿಗೆ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ ಅಂತ ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಬರೀತಾರೆ, ಅಲ್ಲಿ ಧರ್ಮದ ಜನಕನ ಶ್ರೀ ಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮ ಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವೇ ಕಿತ್ತೆಸೆಯುತ್ತಾನೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳನ್ನು ಆರಂಭದಲ್ಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯವಾದ ಜೊತೆಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಸೊ ಆದ್ರಿಂದ ಇದು ಧರ್ಮಕ್ಷೇತ್ರ. ಕುರು ರಾಜ ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಕುರು ರಾಜನಿಂದನೇ ಕುರುಕ್ಷೇತ್ರ ಮತ್ತೆ ಕೌರವರೆಲ್ಲ ಕೌರವರು ಅಂದ್ರೆ ಅದು ಪಾಂಡವರು ಕೌರವರು ಎಲ್ಲರೂ ಸೇರಿಸಿ ಅದು ಕುರು ವಂಶಸ್ಥರು. ಸೊ ಆ ಕುರು ರಾಜನಿಂದ ಬರ್ತಾ ಇದೆ.
ಸೊ ಹಾಗಾಗಿ ಇದು ಪ್ರಾಮುಖ್ಯವಾದ ಕ್ಷೇತ್ರ. ಈಗಲೂ ಸಹ ಧರ್ಮ ಕ್ಷೇತ್ರದಲ್ಲಿ ಕುರುಕ್ಷೇತ್ರಕ್ಕೆ ನಾವು ಹೋಗ್ಬೋದು. ಅಲ್ಲಿ ಭಗವದ್ಗೀತಾ ಹೇಳಿರುವಂತ ಒಂದು ಜಾಗನೂ ಕೂಡ ಕುರುಕ್ಷೇತ್ರದಲ್ಲಿ ಇದೆ. ಸೊ ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವ ಇದೆ. ಸೊ ಶ್ಲೋಕ 2ನೇದು. ಸೊ ಇದನ್ನ ಇನ್ನ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಆದ್ರೆ ನಾವು ಅದನ್ನ ಮುಂದೆ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಿದಾಗ ಮಾಡೋಣ. ಇವಾಗ ನಾವು ಮುಂದೆ ಓದ್ಕೊಂಡು ಹೋಗೋಣ. 2ನೇ ಶ್ಲೋಕ ಯಾರಾದ್ರೂ ಓದೋದಾದ್ರೆ ಓದಿ. ಇನ್ನ ಯಾರು ಓದಿಲ್ವೋ ಅವರು 2ನೇ ಶ್ಲೋಕ ಓದಿ. ಸಂಜಯ ಉವಾಚ Yes, ದೃಷ್ಟ್ವಾ ತು ಓದಿ. ಪಾಂಡವನೀಕಂ ಮ್ಯೂಢೋ ದುರ್ಯೋಧನಸ್ತದಾ ಆಚಾರ್ಯ ಮುಖಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ಎಸ್ ಪ್ರಭು, ಓದಿ ಮುಂದೆ. ಸಂಜಯ್ ಉವಾಚ ಸಂಜಯನು ಹೇಳಿದನು, ದೃಷ್ಟ್ವಾ ನೋಡಿದ ನಂತರ, ತು ಅಂದರೆ ಪಾಂಡವನೀಕಂ ಪಾಂಡವರ ಸೈನಿಕರನ್ನು, ವ್ಯೂಢಂ ವ್ಯೂಹದ ವ್ಯವಸ್ಥೆಯಲ್ಲಿದ್ದು, ದುರ್ಯೋಧನ ರಾಜನು, ತದಾ ಆಗ, ಆಚಾರ್ಯಮಂ ಗುರುಗಳನ್ನು, ಉಪಸಂಗಮ್ಯ ಸಮೀಪಿಸಿ, ರಾಜನಾದ, ವಚನಂ ಮಾತುಗಳನ್ನು ಅಬ್ರವೀತ್ ಹೇಳಿದನು. ಸಂಜಯನು ಹೇಳಿದ್ದ, ರಾಜನೇ, ಪಾಂಡುಪುತ್ರರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಕೆಳಗಿನ ಮಾತುಗಳನ್ನು ಹೇಳಿದನು. ಧೃತರಾಷ್ಟ್ರನು ಹುಟ್ಟು ಕುರುಡ. ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ. ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ದುರ್ಯೋಧನನು ಪಾಂಡವರ ಸೇನಾ ಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದುದರಿಂದ ಅವನು ರಾಜಕಾರಣಿಯಾಗಲು ಅರ್ಹನಿದ್ದ. ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೇನಾವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಪಾಂಡವರ ಕೌರವರ ಸೈನ್ಯದ ಬಗ್ಗೆ ವಿವರಣೆ ಮುಂದಿನ ಶ್ಲೋಕದಿಂದ ಬರುತ್ತೆ. ಇಲ್ಲಿ ಸಂಜಯ ಮತ್ತೆ ಉತ್ತರ ಕೊಡ್ತಾ ಇದ್ದಾನೆ. ಸಂಜಯನಿಗೆ ಧೃತರಾಷ್ಟ್ರನ ಮನಸ್ಸು ಒಳತಿರುಳು ಏನು ಅಂತ ಗೊತ್ತಿತ್ತು. ಧೃತರಾಷ್ಟ್ರ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ಎಲ್ಲಿ ನನ್ನ ಮಕ್ಕಳಿಗೆ ರಾಜ್ಯಭಾರ ಸಿಗೋದಿಲ್ವೋ, ಮತ್ತೆ ಡೌಟ್ ಕೂಡ ಇರುತ್ತೆ, ಎಲ್ಲಿ ನನ್ನ ಮಕ್ಕಳು ಗೆಲ್ತಾರೋ ಇಲ್ವೋ ಅಂತ ಕೂಡ ಅವ್ನಿಗೆ ಡೌಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅವರು ಹುಟ್ಟಿದಾಗಿಂದನೂ ಅವರು ಧರ್ಮವನ್ನ ಪಾಲನೆ ಮಾಡ್ತಾ ಇರೋದಿಲ್ಲ. ಅದು ಒಂದು 2ನೇ ಡೌಟ್ ಇರುತ್ತೆ ಅವನಿಗೆ. ಮತ್ತೆ ಅವನಿಗೆ ಅದೇ ನಾನು ಹೇಳದ್ನಲ್ಲ, ಆ ಕುರುಕ್ಷೇತ್ರದ ಪ್ರಭಾವ ಎಲ್ಲಿ ಅವ್ರ ಮೇಲೆ ಬಿಟ್ಬಿಡುತ್ತೋ, ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ತಾರೋ. ಧೃತರಾಷ್ಟ್ರನಿಗೆ ಸ್ವಲ್ಪನೂ ಕಾಂಪ್ರಮೈಸ್ ಬೇಕಾಗಿರೋದಿಲ್ಲ. ದ್ರೌಪದಿ ವಸ್ತ್ರಾಭರಣ ಆದಾಗೂ ಕೂಡ ಮತ್ತೆ ಜೂಜ್ ಆಡ್ಬೇಕಾದ್ರೂ ಸಹ ಅವನು ಹೇಳ್ಬೋದಾಗಿರುತ್ತೆ ದುರ್ಯೋಧನನ್ಗೆ, ಈ ತರ ಎಲ್ಲ ಮಾಡ್ಬೇಡ ಅವ್ರಿಗೆ ಇದನ್ನ ಅಂತ. ಬಟ್ ಆದ್ರೆ ಅವನ ಮಕ್ಕಳ ವ್ಯಾಮೋಹ ಅನ್ನೋದು ಎಷ್ಟು ಇರುತ್ತೆ ಅಂತ ಈ ಶ್ಲೋಕಗಳಲ್ಲಿ ಗೊತ್ತಾಗುತ್ತೆ. ಸೊ ಮಹಾಭಾರತದಲ್ಲಿ ಅದು ಡೀಟೇಲ್ ಆಗಿದೆ. ಬಟ್ ಇಲ್ಲೂ ಸಹ ನೋಡಿ, ಅವನು ಪುತ್ರ ವ್ಯಾಮೋಹ ಅನ್ನೋದು ಎಷ್ಟು ಇದೆ ಅಂದ್ರೆ, ಬಾಡಿಲಿ ಕಾನ್ಸೆಪ್ಟ್ ಆಫ್ ಲೈಫ್ ಬಂದ್ರೆ, ಸೊ ಇವರೆಲ್ಲ ನನ್ನವರು, ಬೇರೆಯವರು, ಅವರೆಲ್ಲ ನನ್ನ ಮಕ್ಕಳಲ್ಲ ಅನ್ನೋ ಭಾವನೆ ಅವನಿಗೆ ಇರುತ್ತೆ. ಮತ್ತೆ ಏನು ಪಾಂಡವ್ರ ಮೇಲೆ ಕೂಡ ಅವನಿಗೆ ಈ ಎಲ್ಲಿ ಪಾಂಡವರು ಒಪ್ಕೊಂಡ್ಬಿಟ್ಟು ಯುದ್ಧ ಮಾಡದೇ ಇರ್ಬೋದು, ಯಾಕಂದ್ರೆ ಅವ್ರು ಇದು ಎಲ್ಲಾದ್ರೂ ಹೋಗ್ಕೊಳ್ಳಿ, ನಮ್ಮ ಅಣ್ಣ ತಮ್ಮದ್ರೆ ತಾನೆ ಅಂತ ಯುದ್ಧ ಮಾಡದಿರೋ ಇರ್ಬೋದು ಅಂತ ಒಂದು ಯೋಚನೆನೂ ಕೂಡ ಇರುತ್ತೆ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ಸೊ ಇದನ್ನ ಎನ್ಕರೇಜ್ ಮಾಡೋದಕ್ಕೆ, ಯಾರನ್ನ ಧೃತರಾಷ್ಟ್ರನ ಎನ್ಕರೇಜ್ ಮಾಡೋದಕ್ಕೆ ಸಂಜಯ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಏನು ರಾಜ ವಚನಮಬ್ರವೀತ್. ಅವರಿಗೆ ಸಂಜಯ ಲಾಸ್ಟ್ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯತ್ರ ಧನುರ್ಧರೋ ಪಾತ್ರ ಯತ್ರೋ ಕೃಷ್ಣ, ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಎಲ್ಲಿ ಅರ್ಜುನ ಇರ್ತಾನೋ ಅಲ್ಲಿ ತತ್ರ ವಿಜಯ ಶ್ರೀ ಭೂತ್ವ, ಅಂದ್ರೆ ಅಲ್ಲಿ ವಿಜಯ ಇರುತ್ತೆ, ಮತ್ತೆ ಸಂಪತ್ತಿರುತ್ತೆ, ಮತ್ತೆ ಅಲ್ಲಿ ವಿಕ್ಟ್ರಿ ಇರುತ್ತೆ. ಸೊ ಅಂತ ಅವ್ನು ಹೇಳಿ ಲಾಸ್ಟ್ಗೆ ಎಂಡ್ ಮಾಡ್ತಾನೆ. ಸೊ ಆದ್ರೆ ಇಲ್ಲಿ ಅಲ್ಲಿವರೆಗೂ ಆದ್ರೂ ಸ್ವಲ್ಪ ಆದ್ರೂ ಅವನಿಗೆ ಸಮಾಧಾನ ಮಾಡ್ಬೇಕಲ್ಲ, ಯಾರಿಗೆ ಧೃತರಾಷ್ಟ್ರನ್ಗೆ. ಅದಕ್ಕೆ ಅವನಿಲ್ಲಿ
ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಆಚಾರ್ಯರ ಹತ್ರ ಉಪಸಂಗಮ್ಯ ಅಂತಂದ್ರೆ ಹೋದ್ರು, ಉಪಸಂಗಮ್ಯ ಅಂದ್ರೆ ಯಾರು ಹೋದ್ರು, ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಭೀಷ್ಮಾಚಾರ್ಯರ ಹತ್ರ ಹೋಗಿ ರಾಜ ವಚನಂ ಅಬ್ರವೀತ್. ಇಲ್ಲಿ ದುರ್ಯೋಧನನ್ನ ರಾಜ ಅಂತ ಕರಿತಾ ಇದ್ದಾನೆ ಸಂಜಯ ವಾಚ. ಸೊ ಇದನ್ನ ನಾವು ನೋಡಿ ಈ ತರ ಅರ್ಥ ಮಾಡ್ಕೋಬೇಕು. ಏನು ಅಂತ ಪ್ರತಿಯೊಂದು ವರ್ಡ್ ಅನ್ನು ಕೂಡ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ, ಸುಮ್ಮನೆ ಏನೇನೋ ವಿಮ್ಸಿಗಲ್ ಆಗಿ ಇದನ್ನ ವರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡಿಲ್ಲ. ಇದು ಬಹಳ ರಿಫೈನ್ಡ್ ಲ್ಯಾಂಗ್ವೇಜ್ ಸಂಸ್ಕೃತ ಅಂತ ಪ್ರಭುಪಾದರು ಲೆಕ್ಚರ್ಸ್ ಅಲ್ಲಿ ಹೇಳ್ತಾರೆ. ಸೊ ರಾಜ ವಚನಂ ಅಬ್ರವೀತ್, ದುರ್ಯೋಧನನ್ನ ಇಲ್ಲಿ ರಾಜ ಮಾಡ್ತಾ ಇದ್ದಾನೆ ಯಾರು, ಸಂಜಯ. ಯಾಕಂದ್ರೆ ಧೃತರಾಷ್ಟ್ರನಿಗೆ ಸ್ವಲ್ಪ ಆದ್ರೂ ಸಮಾಧಾನ ಆಗ್ಲಿ. ರಾಜ ವಚನಂ ಅಬ್ರವೀತ್. ದುರ್ಯೋಧನನ್ಗೆ ಈ ದೊಡ್ಡ ಮಿಲಿಟರಿನ ನೋಡಿ ಅವನ್ಗೆ ಸ್ವಲ್ಪ ದಿಗ್ಭ್ರಮೆ ಆಗುತ್ತೆ. ಯಾಕಂದ್ರೆ ಅವ್ನ್ ಗೊತ್ತಿರುತ್ತೆ ಅವ್ರ ಹತ್ರ ಏನು ಇರೋದಿಲ್ಲ, ಅವ್ರನ್ನ ಈಸಿಯಾಗಿ ಸೋಲ್ಸ್ಬೋದು ಅಂತ. ಆದ್ರೆ ಯಾವಾಗ ಅವ್ರು ಇಷ್ಟು ದೊಡ್ಡ ಆರ್ಮಿನ ಕರ್ಕೊಂಡು ಬರ್ತಾರೋ ಅವಾಗ ಅವನ್ಗೆ ಒಂಥರ ದಿಗ್ಭ್ರಾಂತಿ ಆಗುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ಸೊ ಅವ್ನ ಮಿಲಿಟರಿ ಕಮಾಂಡರ್ ಯಾರು, ಭೀಷ್ಮಾಚಾರ್ಯರು. ಸೊ ಭೀಷ್ಮಾಚಾರ್ಯರ ಹತ್ರ ಹೋಗಿ ಅವನು ಮತ್ತೆ ಈ ಕಾನ್ವರ್ಸೇಷನ್ ಮುಂದುವರಿಸ್ತಾನೆ. ಎಸ್ ಪ್ರಭು, ಮುಂದೆ ಓದು. ಶ್ಲೋಕ 3. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಿ ಪುತ್ರೇಣ ತವ ಶಿಷ್ಯೇಣ ಧೀಮತ. ಪಶ್ಯ ನೋಡಿರಿ, ಏತಾಂ ಈ ಪಾಂಡುಪುತ್ರರ ಆಚಾರ್ಯ ಗುರುಗಳೇ, ಮಹತೀಂ ಮಹತ್ತಾದ, ಚಮುಂ ಸೇನಾಬಲವನ್ನು, ವ್ಯೂಢಾಂ ವ್ಯೂಹ ರಚನೆಯಲ್ಲಿರುವ, ದ್ರುಪದ ಪುತ್ರೇಣ ದ್ರುಪದನ ಮಗನಿಂದ, ತವ ಶಿಷ್ಯೇಣ ಶಿಷ್ಯನಾದ, ಧೀಮತ ಬಹಳ ಬುದ್ಧಿವಂತನಾದ. ಅನುವಾದ: ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ. ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ, ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಕಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರು ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲಾ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆ ಹೇಳಿಲ್ಲ. ಕುರುಕ್ಷೇತ್ರ ರಣಭೂಮಿಯಲ್ಲಿ ಈಗ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ. ಸೇನಾವ್ಯೂಹದ ರಚನಾ ಕಲೆಯಲ್ಲಿ ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಸಲ್ಲದಂತೆ ಇರಬೇಕೆಂದು ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರರಾಗಿರಬಾರದು ಎಂದು ಎತ್ತಿ ಹೇಳಲು ಬಯಸಿದ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಯುದ್ಧದಲ್ಲಿ ಅಂತಹ ಔದಾರ್ಯ ತೋರಿಸಿದರೆ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರಿಸಿದ. ಹರೇ ಕೃಷ್ಣ. ಸೊ ಇಲ್ಲಿ ದುರ್ಯೋಧನನ ಕ್ಯಾರೆಕ್ಟರ್ ಅರ್ಥ ಆಗ್ತಾ ಇದೆ. ಏನಂತ, ಅವನು ಎಂತ ಒಬ್ಬ ಪೊಲಿಟಿಷಿಯನ್ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ. ಅವನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಇಲ್ಲಿ ಕರೆಕ್ಟ್. ಸಿ ಭೀಷ್ಮ, ಓಕೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಶಮುಂ ವ್ಯೂಢಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಕರೆಕ್ಟ್. ಸಿ ಫಸ್ಟ್ ಇನಿಷಿಯಲ್ ಆಗಿ ದ್ರೋಣಾಚಾರ್ಯರು ಸೇನಾಧಿಪತಿ ಆಗಿರ್ತಾರೆ. ಆಮೇಲೆ ದ್ರೋಣಾಚಾರ್ಯರು ಸತ್ತೋದ್ಮೇಲೆ ಭೀಷ್ಮ ಸೇನಾಧಿಪತಿ ಆಗ್ತಾರೆ. ಸೊ ಇಲ್ಲಿ ಫಸ್ಟ್ ದ್ರೋಣಾಚಾರ್ಯರು ಅವರ ಸೇನಾಧಿಪತಿ, ಕೌರವರ ಸೇನಾಧಿಪತಿ, ಅವ್ರ ಹತ್ರ ಹೋಗಿ ಈ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾನೆ. ವ್ಯೂಢಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಧೀಮತ ಅಂತಂದ್ರೆ ತುಂಬಾ ಇಂಟೆಲಿಜೆಂಟ್. ಧೀ ಅಂತಂದ್ರೆ ಬುದ್ಧಿ, ಮತ ಅಂತಂದ್ರೆ ಹೊಂದಿರುವವ. ಸೊ ಧೀಮತ. ಸೊ ಧೀಮತ ಅಂದ್ರೆ ತುಂಬಾ ಇಂಟೆಲಿಜೆಂಟ್. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ದ್ರುಪದನ ತಂದೆ ದ್ರೌಪದೇಯ. ಸೊ ಆ ದ್ರೌಪದೇಯ ಮತ್ತೆ ಸೊ ದ್ರುಪದ ಮಗ ದ್ರೌಪದೇಯ, ದ್ರುಪದ ರಾಜ. ಸೊ ದ್ರುಪದ ಮತ್ತೆ ಭೀಷ್ಮ ದ್ರೋಣಾಚಾರ್ಯರು ಇಬ್ರು ಒಂದೇ ಗುರುಕುಲದಲ್ಲಿ ಓದ್ತಾ ಇರ್ತಾರೆ. ಸೊ ಆವಾಗ ಇದು ಇಬ್ರು ಫ್ರೆಂಡ್ಸ್ ಆಗಿದ್ರಿಂದ ದ್ರುಪದ ದ್ರೋಣಾಚಾರ್ಯರಿಗೆ ಪ್ರಾಮಿಸ್ ಮಾಡಿರ್ತಾರೆ,
ನೀನ್ ಏನ್ ಕೇಳಿದ್ರು ನಾನು ನಿನ್ಗೆ ಅಲ್ಲ ಅರ್ಧ ರಾಜ್ಯವನ್ನ ನಾನು ನಿನ್ಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ಯಾರು? ದೃಪದ. ಸೊ ಅವಾಗ ಅವ್ರದ್ದು ಗುರುಕುಲ ಮುಗಿದ ಮೇಲೆ ಸ್ವಲ್ಪ ವರ್ಷ ಆಗುತ್ತೆ. ಅವಾಗ ದ್ರೋಣಾಚಾರ್ಯರು ಬಹಳ ಕಷ್ಟ ಸನ್ನಿವೇಶದಲ್ಲಿ ಇರ್ತಾರೆ. ಸೊ ಅವಾಗ ಅವರ ಮಗನಿಗೆ ಆಹಾರ ಕೊಡೋದಕ್ಕೂ ಅವ್ರಿಗೆ ಶಕ್ತಿ ಇರೋದಿಲ್ಲ. ಅವಾಗ ಈ ದೃಪದನ ಕೊಟ್ಟಿರ್ತಕ್ಕಂತಹ ಒಂದು ಪ್ರಾಮಿಸ್ ಏನಿರುತ್ತೆ ಅದು ಜ್ಞಾಪನ ಬರುತ್ತೆ. ಅವ್ರು ಹೋಗಿ ಕೇಳ್ತಾರೆ ದೃಪದನ ಹತ್ರ, ನೀನ್ ಈ ತರ ನನಗೆ ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳಿದ್ದೆ, ಅರ್ಧ ರಾಜ್ಯವನ್ನ ನನ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಕೊಡು ಅಂತ ಹೇಳ್ತಾರೆ. ಅವಾಗ ದೃಪದ ಏನ್ ಮಾಡ್ತಾನೆ, ಅವನ ಗರ್ವದಿಂದ ದ್ರೋಣಾಚಾರ್ಯರನ್ನ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಅದೆಲ್ಲ ನಾನು ಸುಮ್ಮನೆ ಏನೋ ಹೇಳಿದ್ದೆ, ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಡು ಇವಾಗ ನನ್ ಕೊಡು ಅಂತಂದ್ರೆ ಯಾರಾದ್ರೂ ಅರ್ಧ ರಾಜ್ಯ ಕೊಡ್ತಾರ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ. ಅವಾಗ ತುಂಬಾ ಅವಮಾನ ಆದಂಗೆ ಆಗುತ್ತೆ ದ್ರೋಣಾಚಾರ್ಯರ್ಗೆ. ಆ ದ್ರೋಣಾಚಾರ್ಯರು ಬರ್ಬೇಕಾದ್ರೆ ಮತ್ತೆ ದ್ರೋಣಾಚಾರ್ಯರನ್ನ ಭೀಷ್ಮ ಈ ಪಾಂಡುಪುತ್ರರು ಮತ್ತೆ ಕೌರವರನ್ನ ಗುರು ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇದರಲ್ಲಿ ಆಸ್ಥಾನದಲ್ಲಿ ಅವ್ರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ಯಾರು? ದ್ರೋಣಾಚಾರ್ಯರು. ಸೊ ದ್ರೋಣಾಚಾರ್ಯರು ಟ್ರೈನಿಂಗ್ ಕೊಟ್ಟ ಮೇಲೆ ಅವರು ಅವ್ರದ್ದು ಅಭ್ಯಾಸ ಎಲ್ಲ ಮುಗಿದ್ಮೇಲೆ ಏನು ನಿಮ್ಗೆ ಇದನ್ನ ಗುರು ಕಾಣಿಕೆಯನ್ನು ಕೊಡ್ಬೇಕು ಅಂತ ಕೇಳಿದಾಗ ಈ ತರ ದೃಪದನ ಮೇಲೆ ಯುದ್ಧ ಮಾಡಿ ನೀವು ನನ್ನ ಬಂದಿಮಾಗಿ ಕರ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ಪಾಂಡವರು ಕೌರವರು ಯುದ್ಧ ಮಾಡಿ ಪಾಂಡವರು ಈ ದೃಪದ ರಾಜನನ್ನ ಸೋಲಿಸ್ತಾರೆ. ಅವನ್ನ ಕಟ್ಟಾಕಿ ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದು ದ್ರೋಣಾಚಾರ್ಯರ ಹತ್ರ ನಿಲ್ಲಿಸ್ತಾರೆ. ಸೊ ಹಾಗಾಗಿ ದ್ರೋಣಾಚಾರ್ಯರು ಮತ್ತೆ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿ ಇದಾಗುತ್ತೆ. ಅವಾಗ ಈ ದೃಪದ ಮಹಾರಾಜನಿಗೆ ತುಂಬಾ ಅವಮಾನ ಆದಂಗೆ ಆಗುತ್ತೆ. ಆ ದೃಪದ ಮಹಾರಾಜ ಏನ್ ಮಾಡ್ತಾರೆ, ಒಂದು ಯಜ್ಞವನ್ನ ಮಾಡ್ತಾರೆ. ಆ ಯಜ್ಞವನ್ನ ಯಾವ ತರ ಮಾಡ್ತಾರೆ ಅಂದ್ರೆ, ಒಬ್ಬ ಪುತ್ರನನ್ನ ಪಡೆಯೋದಕ್ಕೆ ಈ ದ್ರೋಣಾಚಾರ್ಯರನ್ನ ಸಂಹಾರ ಮಾಡ್ಬೇಕಾಗಿರುವಂತ ಒಬ್ಬ ಪುತ್ರನ್ನೇ ಬೇಕು ಅಂತ ಆ ಯಜ್ಞ ಮಾಡಿ ಈ ದೃಷ್ಟಿದ್ಯುಮ್ನ ಪಡಿತಾರೆ. ದೃಪದ ಪುತ್ರನ ಮಗನ ಹೆಸರು ದೃಷ್ಟಿದ್ಯುಮ್ನ. ಆ ದೃಷ್ಟಿದ್ಯುಮ್ನ ಹುಟ್ಟಿದ್ರೆ ದ್ರೋಣಾಚಾರ್ಯನ ಸಂಹಾರ ಮಾಡೋದಕ್ಕೆ ಉದ್ದೇಶನೇ. ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಅದೇ ದೃಷ್ಟಿದ್ಯುಮ್ನ ದ್ರೋಣಾಚಾರ್ಯರ ಶಿಷ್ಯರಾಗಿ ಸೇರ್ಕೊಳ್ತಾರೆ. ಅಂದ್ರೆ ದ್ರೋಣಾಚಾರ್ಯರು ಗೊತ್ತಿರುತ್ತೆ ಈ ದೃಷ್ಟಿದ್ಯುಮ್ನ ಹುಟ್ಟಿರೋದೇ ನನ್ನ ಸಂಹಾರ ಮಾಡೋದಕ್ಕೆ ಅಂತ. ಸೊ ಎಂತ ಒಬ್ಬ ಗ್ರೇಟ್ ಟೀಚರು ಇವರು ಯಾರು? ದ್ರೋಣಾಚಾರ್ಯರು ಅಂತಂದ್ರೆ ಆ ದೃಷ್ಟಿದ್ಯುಮ್ನ ಸ್ಟೂಡೆಂಟ್ ಆಗಿ ಟ್ರೈನ್ ಮಾಡ್ತಾರೆ. ಆ ಟ್ರೈನ್ ಮಾಡಿ ಅವ್ರಿಗೆ ಅಂದ್ರೆ ಗೊತ್ತಿರುತ್ತೆ ಅವ್ನ ಟ್ರೈನಿಂಗ್ ಎಲ್ಲ ಆದ್ಮೇಲೆ ನನ್ನನ್ನ ಇವನೇ ಸಾಯಿಸೋದು ಅಂತ. ಬಟ್ ಆದ್ರೂ ಕೂಡ ಅವರು ಟ್ರೈನಿಂಗ್ ಕೊಡೋದಕ್ಕೆ ಅವರು ಎಸ್ಟೇಟ್ ಮಾಡೋದು ಅಂತ ಒಬ್ಬ ಗ್ರೇಟ್ ಬ್ರಾಹ್ಮಣ ಮತ್ತೆ ಒಂದು ಗ್ರೇಟ್ ಟೀಚರ್. ಸೊ ಈ ತರ ಟೀಚರ್ಸ್ ಎಲ್ಲಿರುತ್ತೆ ಕಲಿಯುಗದಲ್ಲಿ? ಅದು ಸಾಧ್ಯನೇ ಇಲ್ಲ. ಯಾರಾದ್ರೂ ನಮಗೆ ಸಾಯಿಸ್ತಾರೆ ಅಂತಂದ್ರೆ ನಾವು ಅವ್ರಿಂದ ದೂರ ಇರಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಇಲ್ಲಿ ಅವರಿಂದನೇ ಸಾವು ಅಂತ ಗೊತ್ತಿದ್ರು ಸಹ ದ್ರೋಣಾಚಾರ್ಯರು ದೃಷ್ಟಿದ್ಯುಮ್ನನ್ಗೆ ಟ್ರೈನಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಇದು ಗೊತ್ತಿರುತ್ತೆ ಯಾರಿಗೆ? ದುರ್ಯೋಧನನ್ಗೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನೋಡಿ ನೀವೇ ಟ್ರೈನ್ ಮಾಡಿದ್ದೀರಾ, ನಿಮ್ಮ ಸಾವಿಗೆ ನೀವೇ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ವ್ಯೂಢಂ ದೃಪದ ಪುತ್ರೇನ ತವ ಶಿಷ್ಯನ ಧೀಮತ. ಈ ದೃಷ್ಟಿದ್ಯುಮ್ನ ಏನ್ ಮಾಡಿದಾನೆ, ಅವನು ಈ ಆರ್ಮಿ ಪಾಂಡವರ ಆರ್ಮಿ ಏನಿದೆ ಅದನ್ನ ತುಂಬಾ ಇಂಟೆಲಿಜೆಂಟ್ ಆಗಿ, ಧೀಮತ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಆಗಿ ಅದನ್ನ ಅರೇಂಜ್ ಮಾಡಿದ್ದಾನೆ. ಸೊ ನೀವು ಸ್ವಲ್ಪನೂ ಕೂಡ ಯಾಮಾರಬಾರ್ದು. ಯಾಕಂದ್ರೆ ನಿಮ್ಮ ಶಿಷ್ಯ, ನಿಮ್ಮ ಸಾವೇ ನಿಮ್ಮ ಎದುರು ಮುಂದೆ ನಿಂತಿದೆ. ಸೊ ಹಾಗೆ ನೀವು ತುಂಬಾ ಇಂಟೆಲಿಜೆಂಟ್ ಆಗಿ ಇರ್ಬೇಕು, ಮತ್ತೆ ಕೇರ್ಫುಲ್ ಆಗಿ ನೀವು ಯುದ್ಧ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಪಶ್ಯೈತಾಂ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಚಮುಂ. ಮಹತೀಂ ಅಂತಂದ್ರೆ ಮಹತ್ವವಾದ. ಸೊ ಅವ್ರನ್ನ ಈ ತರ ಇದನ್ನ ಮಾಡಿದ್ದಾರೆ ಅಂತ ಅವನಿಗೆ ಒಂದ್ ಕಡೆ ಆತಂಕ ಆಗುತ್ತೆ. ಮತ್ತೆ ಇನ್ನೊಂದು ಕಡೆ ಈ ದ್ರೋಣಾಚಾರ್ಯರನ್ನ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾನೆ ದುರ್ಯೋಧನ. ಅವನ ಏನು ಪೊಲಿಟಿಕಲ್ ಮೈಂಡ್, ಈ ಮಾಡರ್ನ್ ಡೇ ಪೊಲಿಟಿಷಿಯನ್ ತರ ಈ ದುರ್ಯೋಧನ ಅವ್ರನ್ನ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾನೆ. ನೀವು ಸ್ವಲ್ಪ ಕ್ಯಾಶುಯಲ್ ಆಗಿದ್ರು ಸಹ ಇವರು ನಿಮ್ಮನ್ನ ಸಾಯಿಸ್ತಾರೆ ದೃಷ್ಟಿದ್ಯುಮ್ನ ಅಂತ ಮತ್ತೆ ಹೇಳಿ ಮತ್ತೆ ಸಿಟ್ಟು ಬರೋ ಹಾಗೆ ಮಾತಾಡ್ತಾ ಇದ್ದಾನೆ. ಸೊ ಇದನ್ನ ಪ್ರಭುಪಾದರು ಪರ್ಪರ್ಟ್ ಅಲ್ಲಿ ಬರಿತಾ ಇದ್ದಾರೆ. ಸೊ ಅದನ್ನ ಸೊ ಹೀಗೆ ಅವನು ಹೇಳ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ. ಸೊ ಶಿಷ್ಯರಾಗಿ ನೀವು ಸ್ವೀಕರಿಸಿದ ಔದಾರ್ಯವನ್ನ ಯುದ್ಧದಲ್ಲಿ ನೀವು ತೋರಿಸ್ಬೇಡಿ, ನೀವು ಕಾಂಪ್ರಮೈಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಇವ್ರು ನಮ್ಮ ಶಿಷ್ಯ, ಪಾಂಡವರು ನಮ್ಮ ಶಿಷ್ಯರು ಅಂತ ನೀವು ಅವರಿಗೆ ಯಾವುದೇ ರೀತಿಯಾದ ಲೀನಿಯನ್ಸ್ ಕೊಡಬೇಡಿ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಏನ್ ಹೇಳ್ತಾರೆ ನೋಡೋಣ. ಶ್ಲೋಕ 4 ಅದರಲ್ಲಿ ಹೇಳ್ತಾ ಇದ್ದಾರೆ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಅತ್ರ ಇಲ್ಲಿ ಶೂರಾಹ ವೀರರಾದ, ಮಹಾ ಇಷು ಆಸಾಹ ಮಹಾ ಬಿಲ್ಗಾರರು, ಭೀಮ ಅರ್ಜುನರಿಗೆ ಸಮಾನರಾದ ಯುದ್ಧದಲ್ಲಿ
ಯುಯುಧನಃ ಯುಯುಧಾನನು, ವಿರಾಟಃ ವಿರಾಟನು, ಚ ಕೂಡ, ದೃಪದಃ ದೃಪದನು, ಸ ಮಹಾರಥಃ ಮಹಾಯೋಧನಾದ. ಅನುವಾದ ಮತ್ತೆ ಭಾವಾರ್ಥ ಶಿಲ ಪ್ರಭುಪಾದರಿಂದ. ಜಯ ಶಿಲ ಪ್ರಭುಪಾದ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ. ಯುಯುಧನ, ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ. ಯುಯುಧನ, ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ. ಭಾವಾರ್ಥ: ದ್ರೋಣಾಚಾರ್ಯರಿಗೆ ಯುದ್ಧ ಕಲಿಕೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟದ್ಯುಮ್ನನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನು ಉಂಟು ಮಾಡಬಲ್ಲ ಇತರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರು ಭೀಮಾರ್ಜುನರಷ್ಟೇ ದುರ್ಜಯರಾದುದರಿಂದ ಕೌರವ ಜಯಕ್ಕೆ ಅಡ್ಡಿಯಾಗಬಲ್ಲರೆಂಬುದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾನೆ. ಅವನಿಗೆ ಭೀಮಾರ್ಜುನ ಶಕ್ತಿಯ ಅರಿವಿತ್ತು, ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸುತ್ತಾನೆ. ಸೊ ಪ್ರಭುಪಾದರು ಈ ಶ್ಲೋಕಕ್ಕೆ ಅವ್ರ ಲೆಕ್ಚರ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ಇದ್ರೆ ಅವರು ಬಿಸ್ನೆಸ್ ಮಾಡೋಕ್ಕೂ ಮುಂಚೆ ಏನೇನ್ ಪ್ರಾಫಿಟ್ಸ್ ಬರುತ್ತೆ, ನಾವು ಬಿಸ್ನೆಸ್ ಯಾವ ತರ ಆಪರೇಟ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ ಅಂತ ಅಂತ ಯೋಚನೆ ಮಾಡ್ತಾರೆ. ಜೊತೆಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಯಾರು ಅಂತಂದ್ರೆ ಬರೀ ಪ್ರಾಫಿಟ್ ಅನ್ನೇ ಲೆಕ್ಕ ಹಾಕಲ್ಲ. ಏನೇನು ಲಾಸ್ ಆಗ್ಬೋದು, ಏನೇನು ಕಂಟಿಂಜೆನ್ಸೀಸ್ ಬರ್ಬೋದು, ಅಂದ್ರೆ ಏನೇನು ಡಿಫಿಕಲ್ಟೀಸ್ ನಾವು ಫೇಸ್ ಮಾಡಿ ನಾವು ಲಾಸ್ ಕೂಡ ಆಗ್ಬಹುದು ಅನ್ನೋದನ್ನು ಕೂಡ ಅವರು ಲೆಕ್ಕ ಹಾಕ್ತಾರೆ. ಬರೀ ಪ್ರಾಫಿಟ್ ಅನ್ನೇ ಲೆಕ್ಕ ಹಾಕಲ್ಲ. ಸೊ ಪ್ರಾಫಿಟ್ ಅಂಡ್ ಲಾಸ್ ಹೇಗಿರ್ಬೋದು ಅನ್ನೋದನ್ನ ಅನಲೈಸ್ ಮಾಡಿ ಅವರು ಬಿಸ್ನೆಸ್ ಮಾಡ್ತಾರೆ. ಸೊ ಪ್ರಭುಪಾದ ಆ ಎಕ್ಸಾಂಪಲ್ ನ ಕೊಡ್ತಾರೆ. ಸೊ ಅದೇ ತರ ಇಲ್ಲಿ ಈ ದುರ್ಯೋಧನನು ಕೂಡ ತನ್ನ ಆಪೋಸಿಟ್ ಪಾರ್ಟಿನಲ್ಲಿ ಯಾರ್ಯಾರಿದ್ದಾರೆ, ಸೊ ನಮ್ಮ ಹತ್ರ ಶಕ್ತಿ ಇದೆ, ಅವ್ರ ಆಪೋಸಿಟ್ ಪಾರ್ಟಿನಲ್ಲಿ ಯಾರಿದ್ದಾರೆ ಅನ್ನೋದನ್ನ ಅವನು ಅನಲೈಸ್ ಮಾಡ್ತಾ ಇದ್ದಾನೆ. ಸೊ ಬರೀ ನಮ್ಮ ಶಕ್ತಿ ಒಂದೇ ಅಲ್ಲ, ನಮ್ಮ ವೀಕ್ನೆಸ್ ಏನಿದೆ, ಆಪೋಸಿಟ್ ಪಾರ್ಟಿನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಅವನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ದ್ರೋಣಾಚಾರ್ಯರಿಗೆ. ಸೊ ಎಲ್ಲಿ ದ್ರೋಣಾಚಾರ್ಯರು ಇದನ್ನ ಕಾಂಪ್ರಮೈಸ್ ಮಾಡ್ಕೊಳ್ತಾರೋ ಅಂತ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಮತ್ತೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಪ್ರತಿಯೊಂದು ಪದನೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಪ್ರಭುಪಾದರು ಒಂದ್ ಕಡೆ ಮೆನ್ಷನ್ ಮಾಡ್ತಾರೆ. ಈ ಎಲ್ಲ ಸಂಸ್ಕೃತ ಪದಗಳು, ಸಂಸ್ಕೃತ ಅಂತಂದ್ರೆ ವೆರಿ ರಿಫೈನ್ಡ್ ಲ್ಯಾಂಗ್ವೇಜ್. ಸೊ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದಕ್ಕೂ ಮಹತ್ವ ಇದೆ ಅಂತ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಅದರ ಒಂದ್ ಕಡೆ ಹೇಳ್ತಾರೆ, ಇದರಿಂದ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಡೆವಲಪ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ, ಇವ್ರು ಎಲ್ಲರೂ ಕೂಡ ನಮ್ಗೆ ತುಂಬಾ ಶಕ್ತಿ ಅಂತ ಇವರು ಅತಿರಥ ಮಹಾರಥರು ಇದ್ದಾರೆ ಅಂತ ಹೇಳ್ತಾರೆ. ಅತಿರಥ ಮಹಾರಥ ಅಂತಂದ್ರೆ ಇಷ್ಟೋ ಜನ ಸೈನ್ಯರನ್ನ ಕಂಟ್ರೋಲ್ ಮಾಡೋರು ಮಹಾರಥ, ಅತಿರಥ ಅಂತ ಈ ತರ ಎಲ್ಲ ಮಿಲಿಟರಿ ಕಮಾಂಡರ್ಸ್ಗೆ ಅದು ಡೆಸಿಗ್ನೇಷನ್ ಇದೆ. ಸೊ ಹಾಗಾಗಿ ದೃಪದರಂತ ಮಹಾರಥರಿದ್ದಾರೆ, ಅವ್ರು ಎಷ್ಟೋ ಜನ ಸೈನ್ಯರನ್ನ ಅವರು ಲೀಡ್ ಮಾಡೋರಂತವ್ರು ನಮ್ಮಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ 5. ದೃಷ್ಟಿಕೇತ ಶೇಕಿತಾನಾಹ ಕಾಶ್ಚಿರಾಜಶ್ಚ ವೀರ್ಯವಾನ್ ಪುರುಚಿತ್ ಕುಂತಿಬೋಧಶ್ಚ ಶೈಬ್ಯ ನರಪುಂಗವಃ. ದೃಷ್ಟಿಕೇತು, ಚೇಕಿತನ, ಕಾಶಿರಾಜ, ಕೂಡ, ವೀರ್ಯವಾನ್ ಮಹಾಬಲಶಾಲಿಯಾದ, ಪುರುಜಿತನು, ಕುಂತಿಭೋಜ ಮತ್ತೆ ಶೈಬ್ಯ ಮತ್ತು ನರಪುಂಗವಃ ಮಾನವ ಸಮಾಜ ಶ್ರೇಷ್ಠನಾದ. ಅನುವಾದ ಶಿಲ ಪ್ರಭುಪಾದರಿಂದ. ಜಯ ಶಿಲ ಪ್ರಭುಪಾದ. ದೃಷ್ಟಿಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ನರಪುಂಗವರು ಇದ್ದಾರೆ. ಮತ್ತೆ ಶ್ಲೋಕ 6ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯುಧಾಮನಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಶ್ಚ ಸರ್ವ ಏವ ಮಹಾರಥಃ. ಅನುವಾದ: ಬಲಶಾಲಿ ಯುದ್ಧಾಮ್ನನು, ಬಹುಶಕ್ತಿವಂತ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಮಹಾರಥರು. ಸೊ ಪಾಂಡವರ ಸೈನ್ಯವನ್ನ ಅವನು ಇಲ್ಲಿ ವಿವರಿಸ್ತಾ ಇದ್ದಾನೆ. ಯಾರು ನೋಡಿ, ಈ ತರ ಎಲ್ಲ ಇದ್ದಾರೆ. ದೃಷ್ಟಿಕೇತು, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ ಮತ್ತೆ ಯುಧಾಮನ್ಯು, ಮತ್ತೆ ಸುಭದ್ರೆಯ ಮಗ ಅಭಿಮನ್ಯು, ಮತ್ತೆ ದ್ರೌಪದಿಯ ಮಕ್ಕಳು, ಇವರೆಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಇದರಲ್ಲಿ ಸುಮಾರು ಎಲ್ಲರೂ ಸತ್ತು ಹೋಗ್ತಾರೆ. ಮತ್ತೆ ಈ ಯುದ್ಧದಲ್ಲಿ 18 ದಿವಸ ಈ ಯುದ್ಧ ನಡೆಯುತ್ತೆ. ಅದರಲ್ಲಿ 64 ಕೋಟಿ ಸೈನಿಕರು ಸತ್ತೋಗ್ತಾರೆ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಹೇಗೆ 64 ಕೋಟಿ 18 ದಿವಸದಲ್ಲಿ ಸತ್ರು ಅನ್ನೋದು ಆಶ್ಚರ್ಯ. ಅದನ್ನ ಯಾವ ಸೈನ್ಸು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ಅದನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ನಾವು ಊಹೆ ಮಾಡ್ಕೊಳಕ್ ಹೋದ್ರೆ 64 ಕೋಟಿ ಅಂತಂದ್ರೆ ನೋಡಿ, ಇವಾಗ ಭಾರತದ ಜನಸಂಖ್ಯೆ 140 ಕೋಟಿ.
ಅದರಲ್ಲಿ 50%, 70 ಕೋಟಿ ಅಂದ್ರೆ ಸುಮಾರು 64 ಕೋಟಿ ಜನ ಆ ಕುರುಕ್ಷೇತ್ರದಲ್ಲಿ ಸತ್ತೋದ್ರು ಅಂತಂದ್ರೆ ಅದನ್ನ ನಂಬಕ್ಕೆ ನಮ್ಗೆ ಸಾಧ್ಯನಾ? ಅದು ನಾವು ನಂಬಕ್ಕೆ ಆಗೋದಿಲ್ಲ. ಆದ್ರೆ ಇದು ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನಾವು ಅದನ್ನ ಯಥಾರೂಪವಾಗಿ ಅದನ್ನ ಸ್ವೀಕರಿಸ್ಬೇಕು. ಇದು ಕೆಲವೆಲ್ಲ ನಮ್ಮ ಮನಸ್ಸಿಗೆ ಮೀರತಕ್ಕಂತಹ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ನಮ್ಮ ಇಂದ್ರಿಯಗಳಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಇದು ಗೋಚರ ಆಗೋದಿಲ್ಲ. ಆದ್ರೆ ಇದು ನಡೆದಿರೋ ಸತ್ಯ ಘಟನೆ. ಅಲ್ಲಿ 64 ಕೋಟಿ ಜನ ಸತ್ತಿದ್ದಾರೆ. ಅಲ್ಲಿ ಅರ್ಜುನ, ಕೃಷ್ಣ, ಭೀಮ, ದ್ರೋಣಾಚಾರ್ಯ, ಮತ್ತೆ ದೃಷ್ಟದ್ಯುಮ್ನ, ಇವರೆಲ್ಲರೂ ಕೂಡ ಅಲ್ಲಿ ಇದ್ರು. ಪಾಂಡವರ ಮಕ್ಕಳು ಕೂಡ ಅದರಲ್ಲಿ ಅವರು ಸತ್ತೋಗ್ತಾರೆ. ಸೊ ಈ ತರ ಎಲ್ಲ ಆಗತ್ತೆ. ಇದು ಕುರುಕ್ಷೇತ್ರ ರಣರಂಗದಲ್ಲಿ ಇದು ನಡೆದಿದೆ. ಅಲ್ಲಿ ಸ್ವಯಂ ಭಗವಂತನೇ ಇದ್ದ. ಸೊ ಇದನ್ನ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಈ ರೀತಿಯಾಗಿ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೋಬೇಕು. ಸ್ಪೆಕ್ಯುಲೇಟ್ ಮಾಡಕ್ ಹೋದ್ರೆ ಅಥವಾ ನಮ್ಮ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿದ್ರೆ ಅದು ನಮ್ಗೆ ನಮ್ಮ ತರ್ಕಕ್ಕೆ ಮೀರುವಾಗ ಹೋಗುತ್ತೆ. ಸೊ ನಾವು ಅದನ್ನ ನಂಬದೇ ಆಗೋದಿಲ್ಲ. ಹೇಗೆ ಸಾಧ್ಯ? ಇವಾಗ ಈಗ ಯುದ್ಧಗಳು ನಡೆಯುತ್ತೆ. ಈಗ ಯುಕ್ರೇನ್ ರಷ್ಯಾ ನಡೀತಾ 1 ವರ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎಷ್ಟು ಜನ ಸತ್ತಿರ್ಬೋದು? 1 ಲಕ್ಷ ಜನ ಸತ್ತಿರ್ಬೋದು. ಸೊ ಆದ್ರೆ ಇಲ್ಲಿ 64 ಕೋಟಿ. ಸೊ ನಾವು ಯಾರಿಗಾದ್ರೂ ಹೇಳಿದ್ರೆ ನೋಡಿ 64 ಜನ ಕೋಟಿ ಸತ್ತೋಗಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲೋ ತಲೆ ಕೆಟ್ಟಿರ್ಬೇಕು ಅಂತ ಜನ ನಮ್ಮನ್ನ ಅಪಹಾಸ್ಯ ಮಾಡ್ತಾರೆ. ಆದ್ರೆ ಯಾರು ಭಗವಂತನ ಭಕ್ತರಿರ್ತಾರೋ ಅವರು ಭಗವಂತ ಹೇಳಿದ್ದನ್ನ ಚಾಚು ತಪ್ಪದಾಗೆ ಸ್ವೀಕರಿಸ್ತಾರೆ. ಮುಂದೆ ಶ್ಲೋಕ 7 ಇದರಲ್ಲಿ ಏನ್ ಹೇಳ್ತಾ ಇದಾರೆ? ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಶ್ಚ ಸಂಜ್ಞಾರ್ಥಂ ತಾನ್ ಬಭ್ರಂ ವಿಮಿತೆ. ಅನುವಾದ: ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಿ ಬಯಸುತ್ತೇನೆ. ಸೊ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾ ಇದ್ದಾನೆ, ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂದ್ರೆ ಈ ಬರೀ ನೀವು ಹತಾಶಗೊಳಿಸ್ಬೇಡಿ. ಸೊ ಇದು ಎಷ್ಟು ಪೊಲಿಟಿಕಲಿ ಕರೆಕ್ಟ್. ದರ್ ಇಸ್ ಅ ಸ್ಟೇಟ್ಮೆಂಟ್ ಕಾಲ್ಡ್ ಪೊಲಿಟಿಕಲಿ ಕರೆಕ್ಟ್ ಅಂತ ಒಂದು ಅವನ ಕಡೆ ಹೇಳ್ತಾರೆ. ಸೊ ದುರ್ಯೋಧನ ಇಸ್ ಪೊಲಿಟಿಕಲಿ ಕರೆಕ್ಟ್, ಪೊಲಿಟಿಕಲಿ ವೆರಿ ಡೆಕ್ಸ್ಟರಸ್ ಆರ್ ವೆರಿ ಆಕ್ಟಿವ್, ವೆರಿ ಇಂಟೆಲಿಜೆಂಟ್. ಅವನು ಪೊಲಿಟಿಕ್ಸ್ ಅವನಿಗೆ ಚೆನ್ನಾಗಿ ಬರ್ತಾ ಇದೆ. ಸೊ ಈ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ನಿರಾಶೆ ಹೊಂದಬೇಡಿ, ನಮ್ಮ ಕಡೆ ಯಾರ್ಯಾರಿದ್ದಾರೆ, ನಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮ್ಯ ದತ್ತಸ್ತತೈವಚ. ಅನುವಾದ: ತಾವು ಅಂದ್ರೆ ನೀವೇ ಎಂತ ದೊಡ್ಡ ಇವರು ಬೌಮನ್, ಯು ಆರ್ ಅ ಗ್ರೇಟ್ ವಾರಿಯರ್. ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನಂತ ಮಗನಾದ ಭೂರಿಶ್ರವ ಇವರೆಲ್ಲರೂ ಯಾವಾಗಲೂ ಯುದ್ಧಗಳಲ್ಲಿ ವಿಜಯಗಳು ಆಗಿರುವವು. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜಯ ಶ್ರೀಲ ಪ್ರಭುಪಾದ. ದುರ್ಯೋಧನನು ಸದಾ ವಿಜಯಗಳಾಗಿರುವ ಅಸಾಧಾರಣ ಇವರನ್ನು ಹೆಸರಿಸುತ್ತಾನೆ. ವಿಕರ್ಣ ದುರ್ಯೋಧನನ ತಮ್ಮ, ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ, ಸೌಮದತ್ತಿ ಅಥವಾ ಭೂರಿಶ್ರವ ಬಾಹ್ಲೀಕರ ಅರಸನ ಮಗ, ಕರ್ಣನ ಅರ್ಜುನನ ಮಲ ಅಣ್ಣ, ಪಾಂಡವರನ್ನು ಕುಂತಿ ಮದುವೆಯಾದ ಮೊದಲ ಅವಳು ಹೆತ್ತ ಮಗ, ಕೃಪಾಚಾರ್ಯರು ಅವಳಿ ಸೋದ ದ್ರೋಣಾಚಾರ್ಯರ ತಂಗಿನ ಕೃಪಾಚಾರ್ಯರು ಮದುವೆ ಆಗಿರ್ತಾರೆ. ಸೊ ಈ ತರ ಅವನು ಹೇಳ್ತಾ ಇದ್ದಾನೆ. ನೋಡಿ, ಈ ತರ ಎಲ್ಲ ನಮ್ಮಲ್ಲಿ ಇದ್ದಾರೆ. ಭೀಷ್ಮರು ಇದ್ದಾರೆ, ಕರ್ಣ ಇದ್ದಾರೆ, ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಭೀಷ್ಮ ಕರ್ಣ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭೀಷ್ಮ ಮತ್ತೆ ದ್ರೋಣಾಚಾರ್ಯರು ಕೌರವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ದುರ್ಯೋಧನ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಅವರು ದ್ರೌಪದಿಯ ವಸ್ತ್ರಾಭರಣ ಆದಾಗ ಇವರಿಬ್ರು ಏನು ಮಾತಾಡೋದಿಲ್ಲ. ಯಾರು? ಭೀಷ್ಮ ಮತ್ತೆ ದ್ರೋಣಾಚಾರ್ಯರು. ಅವರಿಬ್ರು ಅವ್ರಿಗೆ ಪ್ರಶಸ್ತಿ ಮಾಡೋದಿಲ್ಲ. ಸೊ ಹಾಗಾಗಿ ಅವ್ನು ಚೆನ್ನಾಗಿ ಗೊತ್ತಿರುತ್ತೆ ಇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಕರ್ಣ ನಮ್ಗೆ ಯುದ್ಧ ಮಾಡಿ ನನ್ನ ಸ್ನೇಹಿತ, ನಾನು ಅವನ್ನ ಅವಮಾನದಿಂದ ತಡೆದಿದ್ದೀನಿ. ಸೊ ಹಾಗಾಗಿ ಅವನು ನನ್ನ ಜೊತೆ ಯುದ್ಧ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಮತ್ತೆ ದ್ರೋಣಾಚಾರ್ಯರ ಮಗ ಆಬ್ವಿಯಸ್ಲಿ ನಮ್ಮ ಜೊತೆ ಫೈಟ್ ಮಾಡೇ ಮಾಡ್ತಾನೆ. ಕೃಪಾಚಾರ್ಯರು ಕೂಡ ಗ್ರೇಟ್ ಆಚಾರ್ಯರು, ಆದ್ರೆ ಕೃಪಾಚಾರ್ಯರು ದ್ರೋಣಾಚಾರ್ಯರ ತಂಗಿನ ಮದುವೆ ಆಗಿರ್ತಾರೆ. ಸೊ ಹಾಗಾಗಿ ಅವರು ನಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಮತ್ತೆ ಇನ್ ಮಿಕ್ಕಿದ್ದವರು ಭೂರಿಶ್ರವ ಇವರೆಲ್ಲರೂ ಸಹ ಯುದ್ಧದಲ್ಲಿ ವಿಜಯವನ್ನು ಹೊಂದಿದ್ದಾರೆ. ಇವರೆಲ್ಲರೂ ನಮ್ಮ ಜೊತೆ ಫೈಟ್ ಮಾಡೇ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇದರಲ್ಲಿ ಲಾಸ್ಟ್ ಅಲ್ಲಿ 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅನ್ಯೇಚ ಬಹವಃ ಶೂರ ಮದರ್ತೆ ತ್ವಕ್ತ ಜೀವಿತಾಃ ನಾನಶಾಸ್ತ್ರ ಪ್ರಹಾರಾಣಃ ಸರ್ವೇ ಯುದ್ಧ ವಿಶಾರದಾಃ
ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿರುವ ಇನ್ನು ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲರೂ ವಿವಿಧ ಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಭಾವಾರ್ಥ ಶಿಲ ಪ್ರಭುಪಾದರಿಂದ ಜಯ ಶಿಲ ಪ್ರಭುಪಾದ್. ಜಯದ್ರಥ, ಕೃತವರ್ಮ ಮತ್ತು ಶಲ್ಯರಂತಹ ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪಾಪ ಮಾಡಿರುವ ದುರ್ಯೋಧನರ ಪಕ್ಷವನ್ನು ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಸಾಯಬೇಕೆಂಬ ಆಗಲೇ ನಿರ್ಧಾರವಾಗಿ ಹೋಗಿದೆ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿಯುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದಾನೆ. ಅನ್ಯೇಚ ಬಹವಃ ಶೂರ್ಯ ಮದರ್ಥ ತ್ವಕ್ತಜೀವಿತಾ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ನಮಗೋಸ್ಕರ ಪ್ರಾಣವನ್ನು ತೊರೆಯಕ್ಕೆ ರೆಡಿ ಆಗಿದ್ದಾರೆ ಅಂತ ದುರ್ಯೋಧನ ಅವ್ರನ್ನ ಹೆಸರಿಸ್ತಾ ಇದ್ದಾನೆ. ಅಂದ್ರೆ ಏನು, ಇವ್ರದ್ದು ಸಾವು ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಾವು ಇವ್ರದೆಲ್ಲ ಖಂಡಿತ ಅಂತ ಅವನೇ ಹೇಳ್ತಾ ಇದ್ದಾನೆ. ಆದ್ರೆ ಅವನಿಗೆ ಅರ್ಥ ಆಗಲ್ಲ ಅವ್ರ ಸಾವು ಅಂತ, ಆದ್ರೆ ಅವನ ಬಾಯಲ್ಲಿ ಅದು ಬರ್ತಾ ಇದೆ. ಅವ್ರ ಜೀವನ ಕಳ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗಿದ್ದಾರೆ ಅಂತ. ಅದಕ್ಕೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಈ ಆಲ್ರೆಡಿ ಪ್ರಿಡಿಕ್ಷನ್ ಇದೆ, ಅವರೆಲ್ಲ ಸತ್ತೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ನಾವು ಭಗವದ್ಗೀತೆನ ನಾವು ಈ ತರ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನ ಒಂದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ಹಾಗಾಗಿ ನೀವು ನೀವು ದ್ರೋಣಾಚಾರ್ಯರೇ, ನೀವು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ, ಅಥವಾ ನೀವು ಯುದ್ಧ ಮಾಡೋದ್ರಲ್ಲಿ ನೀವು ಒಂದು ಹೆಜ್ಜೆನೂ ಕೂಡ ಹಿಂದೆ ಇಡಬೇಡಿ, ಇವರೆಲ್ಲ ನಮ್ ಜೊತೆ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಮುಂದೆ ಇನ್ನ ಇದರಲ್ಲಿ ಇನ್ನ ಒಂದು ಏನ್ ಹೇಳ್ತಾರೆ, ಓಕೆ. ಸೊ ಮುಂದೆ ದುರ್ಯೋಧನನ ಕ್ಯಾರೆಕ್ಟರ್ ಮುಂದೆ ಇನ್ನ ಗೊತ್ತಾಗುತ್ತೆ. ಸೊ ಈಗ ಆಲ್ರೆಡಿ 9:30 ಆಯ್ತು. ಸೊ ನಾವು ಇವತ್ತಿನ ಕ್ಲಾಸ್ಗೆ ಇಲ್ಲಿ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ. ಸೊ 9 ಶ್ಲೋಕವನ್ನ ನಾವು ಇವತ್ತು ಕವರ್ ಮಾಡಿದ್ವಿ. ಸೊ ನಾಳೆ 10ನೇ ಶ್ಲೋಕದಿಂದ ಮುಂದುವರ್ಸೋಣ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದೆಯಾ? ನಾಳೆ ಕ್ಲಾಸ್ ಇದೆಯಾ ಪ್ರಭು? ನಾಳೆ ಕಂಟಿನ್ಯೂ ಮಾಡೋಣ ಪ್ರಭು. ನಾಳೆ ನಾಡ್ದು 2 ದಿವಸನೂ ಇರುತ್ತೆ. ನಾನೊಂದು ಆಕ್ಚುಲಿ ಒಂದು ವಿಡಿಯೋ ಪ್ಲೇ ಮಾಡ್ಬೇಕು ಅಂತಿದ್ದೆ. ಟೈಮ್ ಆಯ್ತು. ಯಾರಾದ್ರು ಟೈಮ್ ಪರವಾಗಿಲ್ವಾ? 5 ಮಿನಿಟ್ಸು ಪರವಾಗಿಲ್ಲ, ಮಾಡಿ. ಕೃಷ್ಣನಿಗೆ ತಾನೇ ಟೈಮ್ ಕೊಡೋದು ನಾವು. ಓಕೆ. ಅದು ನಾವು ಯಾವ ರೀತಿ ಪ್ರಭುಪಾದರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ರೀತಿ ಅವರ ಬುಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಒಂದು ಸ್ಮಾಲ್ ವಿಡಿಯೋ ಇದೆ. ಅದನ್ನ ನಾನು ಪ್ಲೇ ಮಾಡ್ತೇನೆ. 1 ನಿಮಿಷ. Prema. Because so many times I would. ಇದರಲ್ಲಿ ಶ್ರುತಕೀರ್ತಿ ಪ್ರಭು ಅಂತ ಒಬ್ರು ಪ್ರಭುಪಾದರ ಡಿಸೈಪಲ್, ಅವ್ರ ಡಿಸೈಪಲ್ ಮತ್ತೆ ಅವ್ರ ಪರ್ಸನಲ್ ಸೆಕ್ರೆಟರಿ. ಪ್ರಭುಪಾದರಿಗೆ ಅವ್ರು ಸರ್ವ್ ಮಾಡ್ತಾ ಇದ್ರು, ಅವ್ರು ಕುಕಿಂಗ್ ಮಾಡ್ತಾ ಇದ್ರು. ಆ ಥರ ಎಲ್ಲ ಪ್ರಭುಪಾದ್ ಜೊತೆ ಬೇರೆ ಬೇರೆ ಕಡೆ ಪ್ರಭುಪಾದ್ ಹೋದಾಗ ಅವ್ರು ಟ್ರಾವೆಲಿಂಗ್ ಸೆಕ್ರೆಟರಿ ಆಗಿ ಕೂಡ ಕೆಲಸ ಮಾಡಿದ್ರು ಇವರು. ಸೊ ಇವರು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಹೇಗೆ ಪ್ರಭುಪಾದರು ಅವ್ರ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ, ಮತ್ತೆ ಪ್ರಭುಪಾದ್ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಒಂದು 5 ಮಿನಿಟ್ಸ್ ಇದನ್ನ ನೋಡಿ. ಈ ವಿಡಿಯೋ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಪ್ಲೇ ಮಾಡ್ತೀನಿ ಇವಾಗ. In his room, and Prabhupada would be sitting behind his desk, and the person who I saw read Srila Prabhupada's books the most was Srila Prabhupada. उस समय मैंने देखा कि श्रील प्रभुपाद के ग्रंथ जो व्यक्ति सबसे ज्यादा पढ़ता था और स्वयं श्रील प्रभुपाद थे. Because we were all attending morning and evening classes, Srimad Bhagavatam class, Bhagavad Gita class in the evening. हमसे दिन के दोनों समय जो है कक्षा में जाके बैठते थे. प्रारंभ सुबह भागवतम कक्षा और शाम को भगवद गीता कक्षा. So at that time, in most temples, that was considered to be our reading time. तो सभी मंदिरों में उस समय माना जाता था कि आपका अध्ययन का समय वो होता था.
Because the rest of the time you were busy doing your devotional service. क्योंकि बाकी समय आप जो है भक्ति के अन्य विधि विधानों का पालन करते थे। But Srila Prabhupada, almost every day, at some time of the day, usually in the afternoon, he would be reading his books. लेकिन श्रील प्रभुपाद जो है हर दिन कोई न कोई समय लगभग दोपहर को अपने ग्रंथों को पढ़ते थे। So while I was with him, so many times I would walk in his room and Prabhupada would be sitting behind his desk and he had his reading glasses. Prabhupada wore glasses for his reading, no other time. तो प्रभुपाद चश्मे पहनते थे पढ़ने के लिए, अन्य समय तो चश्मा नहीं पहनते थे। और कभी-कभी मैं उनके रूम में प्रवेश करता था कमरे में, तो मैं देखता था कि वो ग्रंथ पढ़ते थे, अपने द्वारा लिखित स्वयं पुस्तक, और चश्मा पहन के पढ़ते थे। So very early in 1972, when I first became a servant, the one afternoon I went into Srila Prabhupada's room. तो 1972 में पहले जब मैं उनका सेवक बना था, तब मैं उनके कमरे में प्रवेश किया मैंने। And Prabhupada was sitting behind his desk and he was reading his Nectar of Devotion. और प्रभुपाद मेज के पीछे बैठे थे और अपने द्वारा लिखित भक्ति रसायन सिंधु का नेक्टर ऑफ डिवोशन अनुवाद पढ़ रहे थे। So he had a desk just like this desk, and the seat was lower, just cushion on the floor. इसी प्रकार का एक मेज था और जो आसन जो था उससे थोड़ा और नीचे था, तो कुशन था नीचे। So when I came into the room, I offered obeisances just in front of him and I sat up. तो मैं रूम में प्रवेश करने के बाद उनको दंडवत किया मैंने, ठीक उनके सामने, और सामने बैठ गया मैं। And he looked at me तो फिर उन्होंने मेरी तरफ देखा, very intent, because he was reading his book. बिल्कुल तीव्र दृष्टि थी क्योंकि वो ग्रंथ पढ़ रहे थे। He said, "This book is so nice." प्रभुपाद ने कहा, ये पुस्तक बहुत बढ़िया है। He said, "If you just read this one book, you can be Krishna conscious." तो सिर्फ ये ग्रंथ आप पढ़ोगे, ये एक ग्रंथ पढ़ोगे तो आप कृष्ण भावना भावित बन सकते हो। He said, "Just this book, if you read it, you can become Krishna सिर्फ conscious." ये एक ग्रंथ पढ़ने से तुम कृष्ण भावना भावित बन सकते हो। He said, "You don't have to read hundreds of books. तुम्हें सैकड़ों ग्रंथ पढ़ने की जरूरत नहीं है। It's not required we become a scholar, read so many books." He said, "Just this book, if you read it, you can be Krishna पंडित conscious." बनने की जरूरत नहीं है बहुत सारे ग्रंथ पढ़ के, सिर्फ एक ग्रंथ पढ़ोगे तुम कृष्ण भावना भावित बन सकते हो। He said, "Everything is in this book that you need to know." उन्होंने बताया कि इस ग्रंथ में वो सब कुछ है जो तुम्हें जानना चाहिए। He said, "It's so nice." Prabhupada was in ecstasy. He was reading his books. तो ये बिल्कुल बढ़िया है, और प्रभुपाद स्वयं भाव विभोर हो गए थे ग्रंथों को पढ़ते हुए। So then he put his head down and he continued to read. तो फिर उन्हें सर नीचा किया और फिर जारी रखा उन्होंने पढ़ना। He didn't have anything else he wanted me to do. He just wanted to tell me, read these books. उनका और कुछ नहीं था जो मुझे करना था, तो उन्हें बस इतना बताना था कि ये ग्रंथ पढ़ना है। So I offered obeisances and I went back to my room. तो फिर मैंने प्रणाम किया और वापस चला गया अपने कमरे में। So then Prabhupada's traveling to all his different temples all over the world. तो विश्व भर में अलग-अलग मंदिरों में प्रभुपाद भ्रमण करते थे। So maybe 6 months go by. तो फिर 6 महीने ऐसे निकल जाएंगे। So one afternoon, go into his room, I offer obeisances. तो 6 महीने बाद की बात है कि एक दोपहर को मैं उनके कमरे में गया, मैं उनके सामने जाकर दंडवत किया I sit up. और मैं वापस बैठ गया। He's sitting behind reading his Bhagavad Gita. तो वो बैठे हैं पीछे बैठ के, मेज के पीछे बैठ के अपनी द्वारा लिखित भागवत गीता पढ़ रहे हैं। And he looked right at me. तो He looked right at me. सीधे मेरी तरफ देखा उन्होंने, Very serious. बिल्कुल गंभीरता से। He said, "This book is wonderful, this book." ये ग्रंथ जो है बिल्कुल बढ़िया है, विस्मयजनक है। He said, "If you just read this book, you can be Krishna conscious." सिर्फ ये ग्रंथ तुम कृष्ण भावना बन सकते हो। He said, "You don't have to read so many books." He said, "Just this book, if you read it, you can become Krishna conscious." कि तुम्हें बहुत सारे ग्रंथ पढ़ने की जरूरत नहीं है, सिर्फ ये ग्रंथ पढ़ोगे तुम कृष्ण भावना बन सकते हो। He said, "It's such a nice book." ये इतना बढ़िया ग्रंथ है उन्होंने बताया। He said, "Everything is here." उन्होंने बताया सब कुछ इसी में है, He said, "Just read this book." He said, सिर्फ इसको पढ़ो। same thing he said to me. He said last year, same thing, different book.
पिछले साल यही बात बताई लेकिन दूसरे ग्रंथ के बारे में। So just this book, if you read, you can be Krishna conscious. सिर्फ ये ग्रंथ तुम पढ़ोगे तुम कृष्ण भावना भावित बन सकते हो। Then he put his head down and then he kept reading his तो book. फिर उन्हें सर नीचे किया और फिर जारी रखा उन्होंने पढ़ना। Imagine Srila Prabhupada, he's reading his books. सोचिए एक बार प्रभुपाद स्वयं अपने ग्रंथों को पढ़ते थे। People write books so everyone else will read them. They don't read them anymore. लोग अपना पुस्तक लिखते हैं ताकि बाकी लोग उनको पढ़ें, ऐसा नहीं कि वो बाद में स्वयं अपना पुस्तक पढ़ते हैं। But he was most attracted to reading his books more than anyone else. लेकिन वो स्वयं अपनी पुस्तकों के प्रति सबसे अधिक आकर्षित थे उनको पढ़ने के लिए बाकी लोगों की तुलना में। So then I'm serving 2 years, so many days, months, weeks. Prabhupada's going to all his temples. Everywhere they're distributing thousands and thousands of books. तो 2 साल में प्रभुपाद के साथ था, अलग-अलग मंदिरों में जाते थे और जहां भी प्रभुपाद जाते थे सब हजारों लाखों ग्रंथों का वितरण किया जा रहा था। So now we're back in New Dwarka Temple, Los Angeles. अब हम वापस आए नई द्वारका मंदिर में लॉस एंजलिस में। So one afternoon I go into Prabhupada's room. तो एक दोपहर को मैं श्रील प्रभुपाद के कक्ष में प्रवेश करता हूँ। It's the 3rd time. ये तीसरी बार है। And Prabhupada's reading Krishna book. और प्रभुपाद कृष्णा बुक पढ़ रहे हैं अभी। I offered obeisances. I sat up. तो मैं प्रणाम किया, वापस बैठ गया। Prabhupada looked at me. और प्रभुपाद ने मेरी तरफ देखा। He said, "This Krishna book is so nice." कृष्णा बुक बहुत बढ़िया है। He says, "Filled with nectar, this book." इसमें पूरा अमृत भरा है इस ग्रंथ में। He said, "If you read this one book, you can be Krishna conscious." तो सिर्फ ये ग्रंथ पढ़ोगे तुम कृष्ण भावना बन सकते हो। He said, "You don't have to read so many books." He said, "Everything is in this book. If you read it, you can be Krishna conscious." उन्होंने बताया कि तुम्हें कई सारे पुस्तक पढ़ने की जरूरत नहीं है, सब कुछ जो भी चाहिए वो सब इस ग्रंथ में है। इस ग्रंथ को सिर्फ तुम पढ़ो तुम कृष्ण भावना बन सकते हो। So I'm speechless. I never say anything. I just तो मैं just तो बिल्कुल स्टॉप हो गया, उसके बाद मैं कुछ बोल ही नहीं पाया। this Prabhupada was in ecstasy and he was very intense in that state. कि प्रभुपाद बिल्कुल तीव्र भाव में थे, भाव विभोर थे। He said, "Just read this book. If you read this book," he said, "and understand, you can be Krishna conscious." उन्होंने बताया सिर्फ ये ग्रंथ पढ़ो, इसको पढ़ो और समझो तो तुम कृष्ण भावना भावित बन सकते हो। Same thing, he said. You don't have to read hundreds of books. Just this, he said, "It's so nice, this book." वही बात उन्होंने बताई कि हमें तुम्हें सैकड़ों ग्रंथ पढ़ने की जरूरत नहीं है, ये ग्रंथ बहुत बढ़िया है, तुम सिर्फ इसको पढ़ो। But he kept looking at me. He didn't put his head down. He just kept looking. लेकिन मेरी तरफ देखते रहे, वो नीचे उन्होंने सर नहीं किया था। He said, "You don't even have to read the whole book." आपको पूरा ग्रंथ भी पढ़ने की जरूरत नहीं है। He said, "Just one of these stories. You read one of these stories, you can be Krishna इनमें conscious." से कोई एक कथा तुम पढ़ो, तुम कृष्ण भावना भावित बन सकते हो। So nice. इतना बढ़िया है। And he's looking. और देख रहे थे। So I'm sitting because he didn't turn away. So I had to sit in front of him. तो मैं बैठा रहा क्योंकि वो उन्होंने सर पलटा नहीं, इसलिए मैं वहीं पे बैठा रहा। He said, "You don't even have to read the whole story. Just one page." He went like this. "Just one page in this book. If you read it, you can be Krishna उन्होंने conscious." बताया कि तुम्हें पूरी कथा भी पढ़ने की जरूरत नहीं है, सिर्फ एक पन्ना। उन्होंने एक पृष्ठ के ऊपर हाथ ऊपर नीचे किया और बताया सिर्फ एक पन्ना तुम पढ़ोगे तुम कृष्ण भावना भावित बन सकते हो। Imagine. सोचिए। And he kept looking. और देखते रहे। He said, "You don't even have to read the whole page." ಹರೇ ಕೃಷ್ಣ. ಸೊ ಹರೇ ಕೃಷ್ಣ. ಸೊ ಇಲ್ಲಿಗೆ ನಾವು ಇದನ್ನ ಎಂಡ್ ಮಾಡೋಣ.